ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲದ ಸದ್ದು ಗದ್ದಲ ಕೊಂಚ ಜೋರಾಗೇ ಇದೆ. ಬಿಜೆಪಿ ಮತ್ತು ಜೆಡಿಎಸ್ನ ಕಡೆಯಿಂದ ಆಪರೇಷನ್ ಕಮಲದ ಒಂದಷ್ಟು ವಿಚಾರಗಳು ಹೊರಗೆ ಬಂದಿಲ್ಲ ಅಂದರೂ ಕಾಂಗ್ರೆಸ್ನವ್ರು ಮಾತ್ರ ಬಹಳ ಮುಖ್ಯವಾಗಿ ಸೂಕ್ತ ಸಮಯಕ್ಕೆ ಸೂಕ್ತ ದಾಖಲೆಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಮಾಡಿರುವಂತಹ ಆರೋಪದ ಪ್ರಕಾರವೇ ನೋಡೋದಾದ್ರೆ 50 ಕೋಟಿಗಷ್ಟೇ ಸೀಮಿತವಾಗಿತ್ತು. ಇವತ್ತು ಬಂದಿರುವಂತಹ ಮಾಹಿತಿ ಅಂದರೆ 50 ಅಲ್ಲ 100 ಕೋಟಿ ಆಫರ್ ಅಂತೆ. ಹಾಗಾದರೆ ಆಪರೇಷನ್ ಕಮಲ ದಾರಿಯನ್ನೇನಾದರೂ ಅಡ್ಡ ಮಾರ್ಗವನ್ನೇನಾದರೂ ಬಿಜೆಪಿ ಮತ್ತು JDS ಹಿಡಿದಿದೆಯಾ ಅನ್ನುವಂತಹ ಸದ್ಯದ ಪ್ರಶ್ನೆಯ ನಡುವೆ ಪಕ್ಷನಿಷ್ಠೆಯನ್ನು ಆ ಶಾಸಕರು ಅಂದರೆ ಕಾಂಗ್ರೆಸ್ನ ಶಾಸಕರು ಮರೆತು ಬಿಟ್ರ ಅನ್ನೋದು ಕೂಡ ಇಲ್ಲಿ ಬಹಳ ಗಂಭೀರವಾದಂಥ ವಿಚಾರ. ಹಾಗಾಗಿ ಆಪರೇಷನ್ ಕಮಲದ ಈ ಚರ್ಚೆಯ ನಡುವೆ ಡೈವರ್ಟಿಂಗ್ ದ ಸಬ್ಜೆಕ್ಟ್ಗೆ ಏನಾದರೂ ಕಾಂಗ್ರೆಸ್ ಮುಂದಾಗಿದೆಯಾ ಅಂತಲೂ ಕೂಡ ನೋಡಬೇಕಾಗತ್ತೆ. ಎಲ್ಲ ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ಮಾತುಕತೆ ನಡೆಸೋಣ. ನಾನು ದಿವ್ಯಶ್ರೀ. ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲದ ಸದ್ದು ಗದ್ದಲ ಕೊಂಚ ಹೆಚ್ಚಾಗಿ ಕೇಳಿಬರ್ತಾ ಇದೆ. ನಾನು ಆಗಲೇ ಉಲ್ಲೇಖ ಮಾಡಿದಾಗೆ ಬಿಜೆಪಿ ಮತ್ತು JDS ಅಂತ ಹೇಳಿಕೆಯನ್ನು ಆಪರೇಷನ್ ಕಮಲದ ಕುರಿತಂತೆ ಕೊಟ್ಟಿಲ್ಲ ಅಂದ್ರೂ ಕೂಡ ಕಾಂಗ್ರೆಸ್ನಿಂದ ಅಂದರೆ ಆಫರ್ನ ತಗೊಂಡವರಿದ್ದಾರೆ ನೋಡಿ, ಅವ್ರ ಕಡೆಯಿಂದ ಒಂದಷ್ಟು ವಿಚಾರಗಳು ಹೊರಗೆ ಬರ್ತಾ ಇದೆ. ಇದುವರೆಗೂ 50 ಕೋಟಿ ಈ ಥರದ ಮಾತುಕತೆ ಕೇಳಿ ಬರ್ತಾ ಇತ್ತು. ಈಗ ಕೊಂಚ ಬದಲಾವಣೆಯಾಗಿದೆ. ಏನದು? 100 ಕೋಟಿ ಅಂತೆ. 50 ಕೋಟಿ ಅಲ್ಲ 100 ಕೋಟಿ ಅಂದಿದ್ದಾರೆ ಗಣಿಗ ರವಿ. ಬಿಜೆಪಿ ವಿರುದ್ಧ ಶಾಸಕ ರವಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬಿಜೆಪಿ ನಾಯಕರಿಂದ ಸರ್ಕಾರದ ಪತನದ ಭವಿಷ್ಯ ಕೂಡ ಆಗಾಗ ಕೇಳಿ ಬರ್ತಾ ಇದೆ. ನೋಡಿ, ಇಂಥ ಹೇಳಿಕೆಗಳು ಬಂದಾಗ ತಾಳಮೇಳ ಸರಿಯಾಗಿ ಆಗ್ಬಿಡುತ್ತೆ. ಹಾಗಾದ್ರೆ ಬಿಜೆಪಿ ಆಪರೇಷನ್ ಕಮಲ ಮಾಡೋಕೆ ಹೊರಟಿದೆ, ಹಾಗಾಗಿ ಸರ್ಕಾರದ ಪತನ ಅಂತ ಹೇಳಿ ಭವಿಷ್ಯ ನುಡಿತಾರೆ ಅಂತ ಹೇಳಿ ತಾಳೆ ಹಾಕಬೇಕಾಗತ್ತೆ. ಹಾಗಾದ್ರೆ ಬಿಜೆಪಿ ಮತ್ತು JDS ಅಂಥ ಕೆಲಸಕ್ಕೆ ಕೈ ಹಾಕಿದೆಯಾ, ಅಂಥ ಕೆಲಸಕ್ಕೆ ಮುಂದಾಗಿದೆಯಾ ಅಂದರೆ ಅವ್ರು ಕೊಡೋವಂಥ ಉತ್ತರ ಛೇ ನಾವು ಆಪರೇಷನ್ ಕಮಲ ಮಾಡೋವಂಥ ಗೋಜೆ ಇಲ್ಲ, ಅವರಲ್ಲೇ ಆಂತರಿಕವಾಗಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ, ಅದರಿಂದಲೇ ಸರ್ಕಾರದ ಪತನವಾಗುತ್ತೆ ಅಂತ. ಈಗ ನೋಡಿ, ಇದರ ನಡುವೆ 50 ಕೋಟಿಯಿಂದ 100 ಕೋಟಿಗೆ ದಾಟಿದೆ ಅನ್ನೋದಾದರೆ ಹಣದ ವಿಚಾರ. ಇಲ್ಲಿ ಕಾಂಗ್ರೆಸ್ ಇದನ್ನು ಹೇಗೆ ಪರಿಗಣಿಸುತ್ತೆ? ಆಡಳಿತ ಸರ್ಕಾರ ಅಂದ ಸಂದರ್ಭದಲ್ಲಿ ಒಂದಲ್ಲ ಒಂದು ಹಗರಣಗಳ ಉಲ್ಲೇಖ ಕೂಡ ಆಗ್ತಿರುವ ಈ ಸಂದರ್ಭದಲ್ಲಿ ಅದನ್ನು ಡೈವರ್ಟ್ ಮಾಡೋದಕ್ಕೆ ಆಪರೇಷನ್ ಕಮಲ ಅಂತೇನಾದರೂ ಇವರೇ ಒಂದು ವಿಚಾರವನ್ನು ಮುನ್ನೆಲೆಗೆ ಜನರ ಮನಸ್ಸಿಗೆ ಬಿಟ್ಟಿದ್ದಾರಾ ಅನ್ನುವಂಥ ಸಹಜ ಪ್ರಶ್ನೆ ಕೂಡ ಮೂಡುತ್ತೆ. ಹಾಗಾಗಿ ಎಲ್ಲ ಆಯಾಮಗಳಲ್ಲಿ ನಾವು ಚರ್ಚೆ ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿ. ಕಾರಣ ರಾಜ್ಯದಲ್ಲಿ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಮಳೆ ಬಂತು, ರೈತ ಬೆಳೆ ಅಂದಾಗ ತತ್ತರಿಸಿ ಹೋಗಿದ್ದಾನೆ, ನೀರಿನ ಸಮಸ್ಯೆ ಇದೆ, ಹಳ್ಳಿಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಲ್ಲ, ರೈತನಿಗೆ ಬೆಂಬಲ ಬೆಲೆ ಇಲ್ಲ, ನಗರ ಪ್ರದೇಶಕ್ಕೆ ಬರೋದಾದರೆ ಒಂದಲ್ಲ ಒಂದು ಸಮಸ್ಯೆಗಳು, ಪೌರ ಕಾರ್ಮಿಕರಿಂದ ಹಿಡಿದು ಎಂಥ ದೊಡ್ಡ IT ಅಂದಾಗ ಟ್ಯಾಕ್ಸ್ ಕಟ್ಟೋ ಆ ಮನುಷ್ಯನವರೆಗೂ ಕೂಡ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಅದನ್ನು ಪರಿಹರಿಸಬೇಕಾದಂಥ ಇವರು ಆರೋಪ ಪ್ರತ್ಯಾರೋಪಗಳಲ್ಲಿ ಮುಳುಗೋಗಿರೋದು ನೋಡಿದ್ರೆ ಇವರನ್ನ ನಾವು ಆಯ್ಕೆ ಮಾಡಿದ್ದು ಅನ್ನುವಂತಹ ಸಹಜ ಪ್ರಶ್ನೆ ಮೂಡುತ್ತೆ. ರೈಟ್, ಇದ್ರ ಬಗ್ಗೆ ಮಾತಾಡೋದು ಬಹಳಷ್ಟು ಜನ ನಾಯಕರು ಮಾತಾಡಿದ್ದಾರೆ. ಮೊದಲನೇದಾಗಿ ರವಿ ಗಣಗ ಏನು ಹೇಳಿದರು ಇದು ಬಹಳ ಮುಖ್ಯ ಆಗುತ್ತೆ. ಅವ್ರೇನು ಹೇಳಿದ್ದಾರೆ ನೋಡೋಣ. ಚಲುವರಾಯಸ್ವಾಮಿ ಮಾತಾಡಿದ್ದಾರೆ, ಮುನಿಯಪ್ಪನವ್ರು ಮಾತಾಡಿದ್ದಾರೆ, ಹಾಗೆಯೇ ಪ್ರಹ್ಲಾದ್ ಜೋಶಿ ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ಮತ್ತು ಮಂತ್ರಿಗಳು ಹೇಳಿರೋದ್ರಲ್ಲಿ ಸತ್ಯ ಇದೆ. ನಾವೆಲ್ಲ ಯಾರು MLAಗಳನ್ನು ವಿರೋಧ ಪಕ್ಷದವರು ಭೇಟಿ ಮಾಡಿದರು, ಎಲ್ಲಿ ಭೇಟಿ ಮಾಡಿದರು, ಎಲ್ಲಿ ಸ್ಪೀಕರ್ ಹಾಕಿದರು, ಯಾವ ಗೆಸ್ಟ್ ಹೌಸಿಗೆ ಬಂದಿದ್ರು, ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದ್ರು, ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದ್ರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ, ತೋರಿಸಿದ್ದೀವಿ. ಆದ್ದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು 50 ಕೋಟಿಗೆ 50 ಶಾಸಕರನ್ನು ಖರೀದಿ ಮಾಡೋಕ್ಕೆ ಬಂದಿದ್ರು. ಆದರೆ ನಮ್ಮ ಯಾರ ಶಾಸಕರು ಕೂಡ ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನು ಹೇಳಿದರೆ ಅದು ಸತ್ಯ. ಸಮಯ ಗಳಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಸಮಯ ಗಳಿಗೆ ಎಲ್ಲ ನೋಡ್ತಾ ಇದ್ದೀವಿ. ಯಾವಾಗ ಬಿಡಬೇಕೋ ಬಿಡ್ತೀವಿ, ಸೂಕ್ತವಾದ ಕಾನೂನು ಕ್ರಮಗಳನ್ನು ಕೈಗೊಳಿಸ್ತೀವಿ. 50ರಿಂದ 100 ಕೋಟಿನೂ ಕೊಡ್ತೀನಿ ಅಂತ ಹೇಳಿದ್ರು. ನೀನು 50 ಅಲ್ಲ 100 ಕೊಡ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ದುಡ್ಡಿಗೆ ಬೆಲೆ ಇಲ್ಲ. ಆಪರೇಷನ್ ಕಮಲ ಮಾಡ್ತೀವಿ ಅಂತ ತಾನೇ ಅವ್ರ ಉದ್ದೇಶ. ಕುಮಾರಸ್ವಾಮಿಯವರು 16 ಬಾರಿ ಹೇಳಿದ್ದಾರೆ, BJPಯ ಮುಖಂಡರು ಸಹ 16 ಬಾರಿ ಹೇಳಿದ್ದಾರೆ, ಈ ಸರ್ಕಾರನ ಈ ತಿಂಗಳು ತೆಗಿತೀವಿ, ಮುಂದೊಂದು ತಿಂಗಳು ತೆಗಿತೀವಿ, 6 ತಿಂಗಳು ತೆಗಿತೀವಿ, 3 ತಿಂಗಳು ತೆಗಿತೀವಿ ಅಂತ. ಈಗ ಮೊನ್ನೆ ಉಪಚುನಾವಣೆ ಭಾಳ ಪ್ರಧಾನವಾಗಿ ಕುಮಾರಸ್ವಾಮಿಯವರು ತಟ್ಟಿ ಹೇಳಿದ್ದಾರೆ ಈ ಸರ್ಕಾರ ಉಳಿಯಲ್ಲ. ಅದಕ್ಕಿಂತ ಸಾಕ್ಷಿ ಏನು ಬೇಕು ನಿಮಗೆ? ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ಲ.
ಏನಪ್ಪ ನನಗೆ ಯಾರು ಕೇಳಿಲ್ಲ, ವಿಷಯ ನನಗೆ ಅದು ಗೊತ್ತಿಲ್ಲ. ಸಾಕಷ್ಟು MLAಗಳು ಕೂಡ ಹೋಗೋದಕ್ಕೆ ಯಾರು ಹೋಗೋದಿಲ್ಲ ನಡೆಯಪ್ಪ. ನಿಮ್ಗೆ ನಮ್ಮಲ್ಲಿ ಯಾರು ಇಲ್ಲ, ನಮ್ಗೆ ಆಫರು ಬಂದಲ್ಲ, ಯಾರು ಕಾಂಗ್ರೆಸ್ನವ್ರು ಹೋಗೋದು ಇಲ್ಲ. ಏನಪ್ಪ ನನಗೆ ಯಾರು ಕೇಳಿಲ್ಲ, ವಿಷಯ ನನಗೆ ಅದು ಗೊತ್ತಿಲ್ಲ. ಸಾಕಷ್ಟು MLAಗಳು ಕೂಡ ಹೋಗೋದಕ್ಕೆ ಯಾರು ಹೋಗೋದಿಲ್ಲ ನಡೆಯಪ್ಪ. ನಿಮ್ಗೆ ನಮ್ಮಲ್ಲಿ ಯಾರು ಇಲ್ಲ, ನಮ್ಗೆ ಆಫರು ಬಂದಲ್ಲ, ಯಾರು ಕಾಂಗ್ರೆಸ್ನವ್ರು ಹೋಗೋದು ಇಲ್ಲ. ಕಾಂಗ್ರೆಸ್ ಪಾರ್ಟಿಯವರು ಈ ರೀತಿ ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಏನೇನೋ ಆರೋಪಗಳನ್ನು ಮಾಡ್ತಾರೆ. ಯಾಕಂದ್ರೆ ಈಗ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಾರ, ಇವರು ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು. ಕೋರ್ಟ್ ಹೇಳಿದ್ ನಿಮ್ಮ ಬಗ್ಗೆ ನಾವು 10 ಸರ್ತಿ ಹೇಳಿ, ಕೋರ್ಟ್ ಹೇಳಿದ್ರ ಬಗ್ಗೆ ಯಾಕೆ ಹೇಳೋದಿಲ್ಲ ನೀವು? ಕೋರ್ಟಿನ ಜಡ್ಜ್ಮೆಂಟ್ ಸ್ಪಷ್ಟ ಅದ. ಕೋರ್ಟಿನ ಜಡ್ಜ್ಮೆಂಟ್ದಾಗ ಮುಂದೆ ನೀವು ಅದನ್ನು ಅಪೀಲ್ ಮಾಡಿವಿ ಅಂತ ನೀವು ಕ್ಲೇಮ್ ಮಾಡಿರ್ಬೋದು. ನಾನೇನು ಅದ್ರ ಬಗ್ಗೆ ನೀವು ಅಪೀಲ್ ಮಾಡಿರ್ಬೋದು. 100 ಕೋಟಿ ಅಲ್ಲ, ಅವ್ರು 500 ಕೋಟಿ ರೂಪಾಯಿ ಇದ್ದರೂ ರಿಲೀಸ್ ಮಾಡಲಿ. ಯಾರು 500 ಕೋಟಿ ರೂಪಾಯಿ ಅಂತ ಮಾತಾಡ್ಯಾರ, ಯಾರು 100 ಕೋಟಿ ಅಂತ ಮಾತಾಡ್ಯಾರ, ಅವ್ರ ಮೇಲೆ ಕ್ರಮ ತಗೋತದೆ ಭಾರತ ಸರ್ಕಾರ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಪಾಲಿಸಿ ಭಾಳ ಕ್ಲಿಯರ್ ಅದ. ಹೋದ ಸರ್ತೆ ಕೆಲವರು ಯಾರು MLAಗಳು ರಾಜೀನಾಮೆ ಕೊಟ್ಟು ಬಂದಿದ್ದರು ಅವರನ್ನು ಕಾಂಗ್ರೆಸ್ ಪಾರ್ಟಿನೇ ಕಳಿಸಿತ್ತು. ಕಾಂಗ್ರೆಸ್ ಪಾರ್ಟಿಯವರೇ, ಸಿದ್ದರಾಮಯ್ಯನವರೇ ಕೆಲವು MLAಗಳನ್ನು ಕಳಿಸಿದ್ರು. ಯಾಕಂದ್ರೆ HD ಕುಮಾರಸ್ವಾಮಿ ಅವರು ಕಂಟಿನ್ಯೂ ಆಗಬಾರ್ದಂತ. ಪ್ಲಸ್ ಇವರಿಗೆ ಆಳಲಿಕ್ಕೆ ಯಾವುದೇ ನೈತಿಕ ಅಧಿಕಾರ ಇರಲಿಲ್ಲ. ಯಾರು ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕುಮಾರ್ ಅವರಿದ್ದಾರೆ, ನಮಸ್ಕಾರ. ಇನ್ನು JDS ವಕ್ತಾರರಾಗಿರುವಂತಹ ಮಹೇಶ್ ಗೌಡ್ರಿದ್ದಾರೆ, ನಮಸ್ಕಾರ. ರಾಜಕೀಯ ವಿಶ್ಲೇಷಕರಾಗಿರುವಂತಹ ಶಶಿಕಾಂತ್ ಅಡಳಿ ಅವರಿದ್ದಾರೆ, ನಮಸ್ಕಾರ. ಕುಮಾರ್ ಅವರೇ, ಗ್ಯಾರಂಟಿ ಯೋಜನೆಗಳ ಮೂಲಕ ಜನರ ಮನಸ್ಸಿನಲ್ಲಿ ನೀವು ಒಂದೊಳ್ಳೆ ಪ್ರಭಾವವನ್ನು ಬೀರಿದ್ದೀರಿ, ಜನರ ಮನಸ್ಸಲ್ಲಿ ನೀವು ನಿಂತ್ಕೊಂಡ್ಬಿಟ್ಟಿದ್ದೀರಿ. ಇದರ ನಡುವೆ ಆಪರೇಷನ್ ಕಮಲ ಅನ್ನುವಂಥ ಗಾಳಿಯಲ್ಲಿ ಗುಂಡು ಹೊಡೆಯೋದ್ರ ಬದಲಾಗಿ ಸರಿಯಾದಂಥ ದಾಖಲೆ ಒದಗಿಸ್ಬಿಟ್ರೆ ನೀವು ಇನ್ನೂ ಮನಸ್ಸಲ್ಲಿ ಅಚ್ಚುಳಿಯದಂಗೆ ಕೂತ್ಕೊಂಡ್ಬಿಡ್ತೀರಿ. ಅದ್ರ ಬದಲು ಒಂದು ಸೂಕ್ತ ದಿವಸ ನೋಡ್ತೀವಿ, ಅದೇನೋ ಬಿಡ್ತೀವಿ, ಈ ಥರದ್ದೆಲ್ಲ ಬೇಕಾ ಅಂತ? ಮೇಡಮ್, ಈ ಆಪ್ರೇಷನ್ ಕಮಲ ಅನ್ನೋದ್ರ ಜನಕರೇ BJP ಪಕ್ಷದವರು. ಭಾರತ ದೇಶದಲ್ಲಿ ಆಯಾರಾಮ್ ಗಯಾರಾಮ್ ಒಂದೇ ಒಂದು ಘಟನೆ ನಮ್ಮ ಎಲ್ಲರಿಗೂ ಗೊತ್ತಿದ್ದಂಥದ್ದು. ಅದನ್ನು ಬಿಟ್ಟರೆ ಇಡೀ ಭಾರತ ದೇಶದಲ್ಲಿ ಸ್ವಚ್ಛ ರಾಜಕಾರಣವನ್ನು, ನೈತಿಕತೆಯ ರಾಜಕಾರಣವನ್ನು ಅಧಪತನಕ್ಕಿಳಿಸಿದವರು ಯಾರಾದರೂ ಇದ್ದರೆ ಭಾರತ ದೇಶದಲ್ಲಿ ಅದು BJPಯವರು. ಭಾರತ ದೇಶದಲ್ಲಿ ಜನರಿಗಾಗಿ ಸೇವೆ ಮಾಡ್ತೀವಿ, ನಿಮ್ಮ ದುಃಖ ದುಮ್ಮಾನಗಳನ್ನು ಸರಿ ಮಾಡ್ತೇವೆ, ನಿಮ್ಮ ಸಂಕಷ್ಟಗಳಿಂದ ನಿಮ್ಮನ್ನು ಪಾರು ಮಾಡ್ತೇವೆ ಅಂತ ಹೇಳಿ ಜನರಿಂದ ಪ್ರೀತಿಯನ್ನು ಗಳಿಸ್ಕೊಂಡು ಮತವನ್ನು ಪಡ್ಕೊಂಡು ಆಯ್ಕೆ ಆಗಿ ಬಂದಂಥ ಶಾಸಕರನ್ನ ಮತ್ತು ಸಂಸದರುಗಳನ್ನು ಅಡ್ಡದಾರಿಗಳ ಮುಖಾಂತರ ಆಪರೇಷನ್ ಕಮಲದ ಹೆಸರಿನಲ್ಲಿ ಭಾರತ ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸರ್ಕಾರಗಳನ್ನು ತೆಗೆಯುವ ದೊಡ್ಡ ಕೆಟ್ಟ ಚಾಳಿಯನ್ನು ಪ್ರಾರಂಭ ಮಾಡಿದವರೇ ಅನೈತಿಕ ಸರ್ಕಾರಗಳನ್ನು ರಚನೆ ಮಾಡೋಕ್ಕೆ ಹೊರಟವರೇ BJPಯವರು. BJPಯವರು ದೇಶದ ಜನರಿಗೆ ಯಾವ ಇದರಲ್ಲಿ ಮಖ ತೋರಿಸ್ಕೊಂಡು ಓಡಾಡ್ತಾರೆ, ಯಾವ ನೈತಿಕತೆ ಮೇಲೆ ಓಡಾಡ್ತಾರೆ? ನಿಮಗೆ ಅಧಿಕಾರವೇ ಕೊಟ್ಟಿಲ್ಲಪ್ಪ, ನಾವು ಇನ್ನೊಂದು ಪಕ್ಷದವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ, ಅವ್ರ ಆಡಳಿತ ನಡೆಸೋದನ್ನು ನೋಡಿ ಅಂತ ಹೇಳಿದ್ರೆ, ಅವ್ರ ಆಡಳಿತದ ವೈಫಲ್ಯಗಳ ಬಗ್ಗೆ ಜನರಿಗೆ ಹೇಳಿರೋ ಮಾತುಗಳನ್ನು ಅವರು ಫುಲ್ಫಿಲ್ ಮಾಡಿದಾರೋ ಇಲ್ವೋ ಅದ್ರ ಬಗ್ಗೆ ನಿಮ್ಮ ಗಮನ ಹರಿಸಿ ಅಂತಂದರೆ, ಅದನ್ನು ಬಿಟ್ಟು ದಿನ ಬೆಳಗಾದರೆ ಇಲ್ಲ ಸಲ್ಲದ ದೇವರು, ಧರ್ಮ, ಅದು ಬಿಟ್ಟರೆ ದುಡ್ಡು, ಇನ್ನೊಂದು ಮತ್ತೊಂದು, ಜಾತಿ, ಬಣ್ಣ, ಏನೇನೋ ವಿಷಯಗಳು, ಅದು ಈಗ ಸ್ವಲ್ಪ ಅನಾವಶ್ಯಕ ವಿಷಯಗಳು. ಅದೇ ಚುನಾವಣೆ ಮುಗ್ದೋಯ್ತಲ್ಲ, ಇಲ್ಲ ಈಗ ವಾಲ್ಮೀಕಿ ಮೂಡ ಇಟ್ಕೊಂಡಿದ್ದಾರೆ. ಚುನಾವಣೆ ಮುಗ್ದೋಯ್ತಲ್ಲ, 3 ನಮ್ಮ ಉಪಚುನಾವಣೆ, ಮಹಾರಾಷ್ಟ್ರ ಚುನಾವಣೆನೂ ಇವತ್ತು ಎಂಡಿಂಗ್ ಆಗುತ್ತೋ, ಬಹಿರಂಗ ಪ್ರಚಾರ. ಅದಕ್ಕಾಗಿ ಆ ವಿಷಯ ಬಿಟ್ಬಿಟ್ಟಿದ್ದಾರೆ. ಈಗ ಉಡುಪಿ ದೇವಸ್ಥಾನವನ್ನು ಲೂಟಿ ಮಾಡಿ ನಾಶ ಮಾಡಿದ ಪೇಶ್ವೆಗಳು ಇವತ್ತೊಂದು ಮಾತನಾಡಿದ್ದಾರೆ. ಅದು ಯಾರು 100 ಕೋಟಿ ಕೊಡ್ತೀನಿ ಅಂದರು, 50 ಕೋಟಿ ಕೊಡ್ತೀನಿ ಅಂದರು, ಕೋರ್ಟ್ಗೆ ಹೇಳ್ಬಿಡಿ ಅಂತ. ಅಯ್ಯೋ ಪೇಶ್ವೆಗಳೇ, ನಿಮ್ಮ ಪಕ್ಕದಲ್ಲೇ ಇದ್ದಾರಲ್ಲ ಇವಾಗ ಮಂತ್ರಿಗಳಾಗಿ, ಕೇಂದ್ರದ ಮಂತ್ರಿಗಳಾಗಿ, ಅವರೇ ಹೇಳಿದ್ದು ಪೇಶ್ವೆಗಳು ನೀವು ಅಂತ, ನಾವೆಲ್ಲ ಹೇಳಿದ್ದು. ಅವ್ರ ಸರ್ಕಾರನ ಬೆಳೆಸಿದವ್ರು ನೀವೇ ಕೂತ್ಕೊಂಡು ಅವ್ರನ್ನ ಕೇಳ್ಬಿಡಿ. 17 ಜನರ ಶಾಸಕರನ್ನ ಯಾರು ಕರ್ಕೊಂಡೋಗಿದ್ದು, ಏನಕ್ಕೆ ಕರ್ಕೊಂಡೋದ್ರು, ಬಾಂಬೆಯಲ್ಲಿ ಎಲ್ಲಿಕ್ಕೊಂಡಿದ್ರು, ಏನೇನು CD ಬಾಯ್ಸು, ಬಾಂಬೆ ಬಾಯ್ಸ್ ಕತೆ ಏನೇನಾಯಿತು ಎಲ್ಲ ಹೇಳ್ತಾರೆ ಅವರು. ನಿಮ್ಮ ಪಕ್ಕದಲ್ಲೇ ಇದ್ದಾರೆ ಕೇಂದ್ರದ ಮಂತ್ರಿಗಳಾಗಿ, ಅವ್ರನ್ನ ಮಾತಾಡಿಸ್ಬಿಡಿ ಒಂದು ಸಾರಿ.
ನಿಮ್ಗೆ ಯಾಕೆ ಪೇಶ್ವೆಗಳು ಅಂದರು ಅನ್ನೋದನ್ನು ಅವ್ರನ್ನೇ ಕೇಳಿಬಿಡಿ, ಎಲ್ಲ ಹೇಳ್ಬಿಡ್ತಾರೆ. ಅದನ್ನು ಬಿಟ್ಟು ಜನತೆಗೆ ನಾನೊಂದು ಪ್ರಶ್ನೆ ಮಾಡ್ತೀನಿ, ಅಂದರೆ ಇವ್ರು ಮಾಡ್ತಿರೋ BJPಯವರ ಈ ಮಾತುಗಳನ್ನೆಲ್ಲ ಜನತೆ ಅಕ್ಸೆಪ್ಟ್ ಮಾಡ್ತೀರಿ ನೀವು? ನನ್ನ ಪ್ರಶ್ನೆಗೆ ಉತ್ತರ ಬರಲೇ ಇಲ್ಲ. ಅಲ್ಲ, ನನಗೆ ಆಪರೇಷನ್ ಕಮಲದ ಬಗ್ಗೆ ಬರ್ತೇನೆ. ಅಂದರೆ ಯಾಕೆ ಇವರು ಈ ಥರದ್ದು ಮಾಡ್ತಿದ್ದಾರೆ ಅಂತ ನೀವು ಯಾರು ಪ್ರಶ್ನೆ ಮಾಡದೆ ಹೋದರೆ, BJPಯವ್ರನ್ನ ಅಡ್ಡದಾರಿಲೆಲ್ಲ ನಿಲ್ಲಿಸಿ ಕೇಳದೆ ಹೋದರೆ, ಇಡೀ ದೇಶವನ್ನು, ಸಂವಿಧಾನವನ್ನು, ಪ್ರಜಾಪ್ರಭುತ್ವವನ್ನು ನಾಶ ಮಾಡೋ ಕೆಲಸ ಇವರು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಯೋಗ ಅಸ್ತ್ರವಾಗಿ ಮತ್ತು ಪ್ರಯೋಗಶಾಲೆಯಾಗಿ ಕರ್ನಾಟಕವನ್ನು ಇಟ್ಕೊಂಡಿದ್ದಾರೆ. ಇಡೀ ಭಾರತ ದೇಶಕ್ಕೆ ಕರ್ನಾಟಕ ಒಂದು ಪ್ರಯೋಗಶಾಲೆ ಆಗಿದೆ. ಅದನ್ನು ಬಳಸ್ಕೊಂಡು ಕೆಲವರು, ನಾವೆಲ್ಲ ಹೇಳಿದ್ದು, ಯತ್ನಾಳ್ ಅವರೇ ಹೇಳಿದ್ದು 2,500 ಕೋಟಿ ಒಂದು ಮುಖ್ಯಮಂತ್ರಿ ಆಗೋದಕ್ಕೆ ಆಫರ್ ಇದೆ, ಒಂದು ಸರ್ಕಾರ ತೆಗೆಯೋಕ್ಕೆ 1,000 ಕೋಟಿ ಅಪ್ಪ ಮಕ್ಕಳು ಇಟ್ಕೊಂಡು ಕೂತಿದ್ದಾರೆ ಅಂತ ನಾವು ಹೇಳಿದ್ದು. ನಿಮ್ಮ ಪಕ್ಷದ ಶಾಸಕರೇ ಯತ್ನಾಳ್ ಅವರು ಹೇಳಿದ್ದಂಥ ಮಾತು. ಆಯ್ತಪ್ಪ, ಚುನಾವಣೆ ಉಪಕರಣದ ಸಂದರ್ಭದಲ್ಲಿ ಎಡಕ್ಕೆ ಇವ್ರ ಮಗನ್ನ, ಬಲಕ್ಕೆ ಯಡಿಯೂರಪ್ಪ ಅವ್ರನ್ನ ಕೂರಿಸ್ಕೊಂಡು ಇನ್ನು 3 ತಿಂಗಳು ಜನವರಿ ಸರ್ಕಾರ ತೆಗಿತೀವಿ ಅಂತ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಹೇಳಿದ್ದನ್ನು ನಾವೆಲ್ಲ ಕೇಳಿಸ್ಕೊಂಡಿಲ್ವೇ? ಅಂದರೆ ಇದ್ರ ಹಿಂದೆಗಡೆ ಇದು ಸತ್ಯ. ಹಾಗಿದ್ರೆ ತಾಳೆ ಆಗ್ತಾ ಇದೆ. ತಾಳೆ ಆಗಿಲ್ಲ. CT ರವಿ ಅವರು ಬಹಳ ದೊಡ್ಡ ಘನ ವಿದ್ವಾಂಸರು, ಬಹಳ ಹೇಳಿದ್ದಾರೆ. ಕೋವಿಡ್ ಸಮಯದಲ್ಲಿ ಅವ್ರ ನಡವಳಿಕೆಗಳನ್ನು ನಾವು ನೋಡಿದ್ದೇವೆ. CT ರವಿ ಅವರೇ, ತಾವು ಯಾವಾಗ ನಾನು ಪಕ್ಷ ಬಿಟ್ಬಿಟ್ಟು ಬಂದ್ಬಿಡ್ತೀನಿ, ನಾನು ಕಷ್ಟದಲ್ಲಿದ್ದೀನಿ ಅಂತ ಕುಮಾರಸ್ವಾಮಿ ಅವ್ರ ಹತ್ರ ನನಗೆ ಬರೀ ಇಷ್ಟು ಕೊಡಿ ಸಾಕು ಅಂತ ಕೇಳಿದ್ದೆಲ್ಲ ನಾನೆಲ್ಲ ಇವಾಗ ಬಹಿರಂಗ ಪಡಿಸ್ಲ. ತಾವು ಮಾತನಾಡುವಾಗ ಸ್ವಲ್ಪ, ಈಗ ವಿಧಾನ ಪರಿಷತ್ ಸದಸ್ಯರಿದ್ದೀರಿ, ಸ್ವಲ್ಪ ಯೋಚನೆ ಮಾಡಿ ಮಾತನಾಡಿ. ನೀವು ಹಿಂದೆಗಡೆ ಮಾತಾಡಿದ್ರೆ ರೆಕಾರ್ಡ್ಗಳೆಲ್ಲ ಇದ್ದಾವೆ, ಅದು ಹಾಕಿದ್ರೆ ನಿಮ್ಮ ಗೌರವ ಹಾಳಾಗುತ್ತೆ, ನಿಮ್ಮ ಘನತೆಗೆ ಕುಂದು ಬರುತ್ತೆ. ನೋಡಿ, ನೀವು ನೈತಿಕ ರಾಜಕಾರಣವನ್ನು ಮಾಡಿ 136 ಜನರಿಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ, 135 ಜನ ಗೆಲ್ಸಿದ್ದಾರೆ. ಸರ್ಕಾರ ನಡೀತದೆ. ಸರ್ಕಾರದ ನೀತಿಗಳು ವೈಫಲ್ಯ ಆಗಿದ್ರೆ ಅಥವಾ ಜನರು ಕೊಡಬೇಕಾಗಿರೋ ಕಾರ್ಯಕ್ರಮಗಳು ದೋಷ ಆಗಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಗೊತ್ತಾಯ್ತು ನನಗೆ. ಈಗ ನೋಡಿ, ಮದುವೆ ಮುಂಜಿ ಅಂದಾಗ ಮುಹೂರ್ತ ಇಡೋದು ನಮಗೆ ಗೊತ್ತಿದೆ. ಈಗ ಮುಹೂರ್ತ ಮೊದಲೇ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಮಾಜಿ ಪ್ರಧಾನಮಂತ್ರಿಗಳು ಕೂರಿಸ್ಕೊಂಡು ಯತ್ನಾಳ್ ಅವರು ಮೊದಲೇ ಹೇಳ್ಬಿಟ್ಟಿದ್ದಾರೆ 1,000 ಕೋಟಿ ಸಿದ್ಧ ಮಾಡ್ಕೊಂಡು ಕೂತಿದ್ದಾರೆ ಅಪ್ಪ ಮಕ್ಕಳಿಬ್ರು ಅಂತ. 2,500 ಕೋಟಿ ಕೊಟ್ರೆ ಮುಖ್ಯಮಂತ್ರಿ ಮಾಡ್ತಾರೆ ನಮ್ಮ ಪಕ್ಷದಲ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಿದ್ರೆ ಸದಾನಂದ ಗೌಡ್ರದ್ದು 2.5, ಜಗದೀಶ್ ಶೆಟ್ಟರ್ ಅವ್ರದ್ದು 2.5, ಆಮೇಲೆ ಇವರು ಇನ್ನೊಬ್ರು ಬೊಮ್ಮಾಯಿ ಅವ್ರದ್ದು 2.5, ಯಡಿಯೂರಪ್ಪ ಅವ್ರದ್ದು 2.5, ಒಟ್ಟು ಎಷ್ಟು 10,000 ಕೋಟಿ ಎಷ್ಟಾಯ್ತು ಮೇಡಮ್? 10,000 ಕೋಟಿ ಆಯ್ತು ಮೇಡಮ್. ಏನು ಮೇಡಮ್, BJP ಅವರು ಅಲ್ಲಿ ನೋಡಿದ್ರೆ ಚುನಾವಣೆ ಬಾಂಡ್ ಹೆಸರಿನಲ್ಲೂ ದುಡ್ಡು ಎತ್ತುತ್ತಾರೆ. PM ಕೇರ್ಸ್ ಅಂತ ಒಂದು ಸಪ್ರೇಟ್ ಒಂದು ಸರ್ಕಾರಕ್ಕೆ ಸಂಬಂಧ ಇಲ್ಲ, ಭಾರತ ಸರ್ಕಾರದ ನಮ್ಮ ಇದು ಏನೋ ಪ್ರಧಾನಮಂತ್ರಿ ಮನೆ ಅಡ್ರೆಸ್ ಕೊಟ್ಬಿಟ್ಟು ಅವರೇ ಅಧ್ಯಕ್ಷರಾಗ್ಬಿಟ್ಟು ಪ್ರಧಾನಮಂತ್ರಿ ಕೇರ್ ಫಂಡ್ ಅಂತ ಅದರಲ್ಲೂ ದುಡ್ಡು ಎತ್ತುತ್ತಾರೆ ಕೋವಿಡ್ ಸಮಯದಲ್ಲಿ. ಏನು ಮೇಡಮ್ ಇದು ಈ ಥರ ಮಾಡ್ತಿದ್ದಾರೆ? ಅಲ್ಲಿ ನೋಡಿದ್ರೆ ಆದಾನಿಯನ್ನು ಕೂರಿಸ್ಕೊಂಡು ಏಕ್ ಅಂತ ಹೇಳ್ತಿದ್ದಾರೆ, ಒಂದು ದೇಶ ಒಂದು ದುಡ್ಡು, ನಾನು ಅವರಿಬ್ರು ಒಂದು ಅಂತ ಹೇಳ್ತಿದ್ದಾರೆ. ಇಡೀ ದೇಶದ ಜನ ಬೇರೆಯವರು ಅಂತ ಹೇಳ್ತಾರೆ. ಈ ತರ ಆಗ್ಬಿಟ್ರೆ ದೇಶ ಎಲ್ಲ ತಗೊಂಡೋಗ್ತಿದ್ದೀರಾ? ಅಲ್ಲೇನೋ ಪ್ರಧಾನಮಂತ್ರಿಗಳು ಒಂದು ಪ್ರಶಸ್ತಿ ತಗೊಳಕ್ ಹೋಗಿದ್ದಾರೆ, ಅವರು ಶುಭಾಶಯಗಳು. ಯಾವ ರೀತಿ ಪ್ರಶಸ್ತಿ ಸ್ವೀಕಾರ ಮಾಡ್ತೀರಪ್ಪ? ಅದನ್ನ ಜನತೆಗೆ ಹೆಂಗಪ್ಪ ಅರ್ಪಿಸ್ತೀರಿ ನೀವು? ನಿಮ್ ನಡವಳಿಕೆಗಳು ಬರೀ ಸುಳ್ಳಿದೆ. ಮಹೇಶ್ ಗೌಡ್ರೆ, ನೀವು ಸರ್ಕಾರ ಪತನ ಆಗತ್ತೆ ಅಂತ ಹೇಳೋಕ್ಕೂ ಆಪರೇಷನ್ ಕಮಲದ ಸದ್ದುಗದ್ದೆಲ್ಲ ಜಾಸ್ತಿ ಇರೋದಕ್ಕೂ ಚೆನ್ನಾಗಿ ತಾಳೆ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳನ್ನ ಈ ರಾಜ್ಯದಲ್ಲಿ ಕೊಡ್ತೀವಿ ಅಂತ ಹೇಳಿ, ಮತ್ತೆ ಅದ್ರ ಜೊತೆಗೆ ಏನು ಬಿಜೆಪಿಯ 40% ಕಮಿಷನ್ ಹೆಸರನ್ನ ಹೇಳ್ಕೊಂಡ್ ಬಂದಂತ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನ 135+1 136 ಸೀಟನ್ನ ಕೊಟ್ಟರು. ಅವತ್ತು ರಾಹುಲ್ ಗಾಂಧಿ ಅವರು ಗ್ಯಾರಂಟಿ ಯೋಜನೆಗಳನ್ನ ಪ್ರಸ್ತುತಪಡಿಸಿದಾಗ ಮೋಹನ್ ದಾಸ್ ಪೈ ಅಂತ ನೀವು ಹೆಸರು ಕೇಳಿದಿರಲ್ವ? ಇಂಥ ಮಾರ್ಕ್ಸ್ವಾದಿ ರಾಹುಲ್ ಗಾಂಧಿ ಅಂತವ್ರನ್ನ ನಾನು ನೋಡ್ಲಿಲ್ಲ. ಚೀತು ಅಂತೇಳಿ ರಸ್ತೆಯಲ್ಲಿ ಬೈದ್ರು ಮೋಹನ್ ದಾಸ್ ಪೈ. ಇವತ್ತು ಅದೇ ಮೋಹನ್ ದಾಸ್ ಪೈ ಕಾಂಗ್ರೆಸ್ ಸರ್ಕಾರದ ಒಂದು ದೊಡ್ಡ ಹುದ್ದೆಯಲ್ಲಿ ಅವರಿಗೆ ಹುದ್ದೆಯನ್ನ ಕರುಣಿಸಿದೆ ಕಾಂಗ್ರೆಸ್ ಸರ್ಕಾರ. ಅದು ಒಂದ್ ಕಡೆ ಇಡೋಣ. ಕಾಂಗ್ರೆಸ್ ಸರ್ಕಾರ 135+1 ಸೀಟನ್ನು ತೆಗೆದುಕೊಂಡಾದ್ಮೇಲೆ ಜನ ಏನಂತ ಕೊಟ್ಟಿದ್ರು ಅವ್ರಿಗೆ? ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ದೀರಾ, ಕೊಡಿ ಅಂತೇಳಿ, ಒಳ್ಳೆ ಕೆಲಸವನ್ನ ಮಾಡಿ ರಾಜ್ಯದಲ್ಲಿ ಅಂತ. ಆದ್ರೆ ಕಾಂಗ್ರೆಸ್ ಸರ್ಕಾರ ತನ್ನ ಸರ್ಕಾರ ಬಂದ ನಂತರ ಇವ್ರು ಮಾಡ್ತಾ ಇರೋದೇನು? ಜಗಜ್ಜಾಗಿರೋ ಇಡೀ ರಾಜ್ಯಕ್ಕೆ ಏನ್ ಮಾಡ್ತಾ ಇದಾರೆ? ಬಂದು ತಾವಿಂದ
ವಿರೋಧ ಪಕ್ಷಗಳ ಮೇಲೆ ಗೂಬೆ ಕೂರ್ಸೋದು, ವಿರೋಧ ಪಕ್ಷಗಳನ್ನ ರೋಡ್ ಟೀಕೆ ಮಾಡೋದು. ಒಂದು ವರ್ಷದಿಂದ ಬರೀ ಇದೇ ಆಗೋಯ್ತು. ಕೆಲಸ ಮಾಡಿ ಸ್ವಾಮಿ ಅಂತ ಹೇಳಿದ್ರೆ ಬರೀ ವಿರೋಧ ಪಕ್ಷದ ಮೇಲೆ ಗೂಬೆ ಕೆಲಸ ಮಾಡಿದ್ರು. ಒಂದ್ ಕಡೆ ಕೆಲಸ ಮಾಡಕ್ ಬಿಟ್ರೆ ಅವ್ರೇನಾದ್ರು ಮಾಡ್ತಾರೆ, ನೀವು ಬಿಡ್ತಾನೆ ಇಲ್ವಲ್ಲ. ನಾವೇನು ಇದಾಕೊಂಡಿದೀವ, ಸರಟೆ ಹಾಕಿದೀವ, ಏನ ಜೈಲಿನಿಂದ ಕೂರ್ಸಿದೀವ? ಒಂದ್ ಕಡೆ. ಎರಡನೇದೇನಪ್ಪ ಅಂದ್ರೆ ಇವ್ರು ಬಂದ್ಮೇಲೆ ಜನಗಳಿಗೆ ಬೆಳಿಗ್ಗೆ ಇದ್ರೆ ಬರೀ ಹಗರಣಗಳು, ಇನ್ಕ್ಲೂಡ್ ಮುಖ್ಯಮಂತ್ರಿಯನ್ನ ಸೇರ್ಕೊಂಡು ಜೈಲಿಗೆ ಹೋಗೋರು ಹೋಗ್ತಾ ಇದಾರೆ, ಹಿಂದೂ ಬಾಗ್ಲಲ್ಲಿ ಬರ್ತಾ ಇದಾರೆ, ಬೇಲ್ ಆಗ್ತಾ ಇದೆ, ಬರ್ತಾ ಇದೆ. ಒಂದ್ ಕಡೆ ಮುಖ್ಯಮಂತ್ರಿನೂ ಸಹ ತುತ್ತಾಗಿ ಹೋಗಿದ್ದಾರೆ. ಎಂತಕ್ಕೆ? ಹಗರಣಕ್ಕೆ. ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡಂತ ಸನ್ಮಾನ್ಯ ಸಿಎಂ ಇವ್ರ ಜೊತೆಗೆ ಒಂದು ಪಡೆ ಇದೆ ಈಗ ಪಾಪ. ಅದು ಬರೀ ಎಲ್ಲಿ ಬರ್ತದೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ. ಇದು ರವಿ ಗಣಿಗ ಹೇಳ್ತಾ ಇರೋದು ಒಂದೇ ಬಾರಿ ಅಲ್ಲ, 4 ರಿಂದ 5 ಬಾರಿ ಆಯ್ತು ರವಿ ಗಣಿಗೊಂದು. ಮೋಸ್ಟ್ಲಿ ರವಿ ಗಣಿಗ ಮುಖ್ಯಮಂತ್ರಿ ಅವ್ರ ಮೇಲೆ ಒತ್ತಡ ತರಬೇಕು. ನನ್ನನ್ನೇನಾದ್ರೂ ನೀವು ಮಿನಿಸ್ಟರ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈ ಬಾಂಬನ್ನ ಹಾಕ್ತಾನೆ ಇರ್ತೀನಿ. ಮಂಡ್ಯ ಜಿಲ್ಲೆಯಲ್ಲಿ ಪಾಪ ಹೊಸದಾಗಿ ಆಗಿದ್ದಾರೆ MLA. ಪಾಪ ಯಪ್ಪ ಬಂದಾದ್ಮೇಲೆ ಮಂಡ್ಯ ಒಂದು ನಗರವನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಜಾಹೀರಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ. ಅದ್ರ ಜೊತೆಗೆ ಹೌದು ದೇವೇಗೌಡ ಸಾಹೇಬ್ರು ಹೇಳಿದ್ರು ಏನಂತ, ಈ ಸರ್ಕಾರವನ್ನ ತೆಗೆಯುವವರೆಗೂ ನಾವು ನಿದ್ದೆ ಮಾಡಲ್ಲ. ಯಾಕೆ ಗೊತ್ತಾ? ಇವ್ರು ಏನೇನು ಭ್ರಷ್ಟಾಚಾರ ಮಾಡಿದರೆ ಜನಕ್ಕೆ ಕೇಳ್ಕೊಂಡ್ಬಂದಿದ್ದೇನೋ, ಇವತ್ ಮಾಡಿರೋದೇನೋ 12 ಲಕ್ಷ ಬರೋಬ್ಬರಿ. ಅವತ್ತೇನ್ ಹೇಳಿದ್ರು ಸಿದ್ದರಾಮಯ್ಯನವರು? ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ಮಾಧವಪ್ಪ ನಿನ್ಗೂ ಫ್ರೀ ಒಂದ್ ಹೇಳಿದ್ರಲ್ವಾ. ಎರಡನೇದೇನ್ ಹೇಳಿದ್ರು? ಇದಾದ್ಮೇಲೆ ಅನೇಕ ಷರತ್ತುಗಳನ್ನ ಹಾಕಿದ್ರು. ಈ ಮೂರನೇದೇನು? ಷರತ್ತುಗಳ ಜೊತೆಗೆ 12 ಲಕ್ಷವನ್ನ ಬ್ಯಾನ್ ಮಾಡಿದ್ದಾರೆ ಜನರ ರೇಷನ್ ಕಾರ್ಡ್ ಅನ್ನ. ಇದನ್ನ ನೋಡಿದಂತ ದೇವೇಗೌಡರು ಮುಖ್ಯಮಂತ್ರಿಯ ಪಡೆ ಏನು ಇವತ್ತು ಒಂದು. ಎರಡನೇದೇನಪ್ಪ ಅಂತ ಹೇಳಿದ್ರೆ ಎಷ್ಟು ಜನ ಅವಾಗಲೇ ಗೊತ್ತಾಗೋಗಿತ್ತಾ ಕಾರ್ಡ್ ವಿಷಯ? ದೇವೇಗೌಡರು ಕೇಳಿದಿರಿ. ಎರಡನೇದೇನು? ಇವತ್ತು ರಾಜ್ಯದಲ್ಲಿರುವಂತ ಸರ್ಕಾರಿ ನೌಕರರ ಮಾರಣ ಹೋಮ. ಯಾರು ಮಾರಣ ಹೋಮ? ಅವರೇ ಬರೆದ್ಬಿಟ್ಟು ಸಾವನ್ನಪ್ತಾ ಇದ್ದಾರೆ. ಎಲ್ಲಿ? ಸರ್ಕಾರಿ ನೌಕರರು. ನಾವ್ ಹೇಳಿದ್ವಾ? ಗ್ರಂಥಾಲಯದಲ್ಲಿ ಪುಸ್ತಕ ಖರೀದಿಗೂ ಲಂಚ ನಾವ್ ಹೇಳಿದ್ವಾ? ಬಿಡುಗಡೆ ಮಾಡಿರೋದು ನೋಡಿ ನಿಮ್ಮ ಮಾಧ್ಯಮದಲ್ಲಿ. ಒಂದ ಎರಡ? ಇವತ್ತು SC ST ಹಗರಣ ಆಯ್ತು, ವಾಲ್ಮೀಕಿ ಹಗರಣಗಳಾಯ್ತು, ಇವತ್ತು ಗ್ರಂಥಾಲಯ ಹಗರಣಗಳಾಯ್ತು. ನಾವ್ ಯಾರು ಹೇಳೋದು ಬೇಡ ಮೇಡಮ್. ಈಗ ನಾವು ಬಿಜೆಪಿಯವರು JDS ಹೇಳ್ಬಿಟ್ರೆ ಪಾಪ ಕಾಂಗ್ರೆಸ್ಗೆ ನೋವಲ್ವಾ? ರಾಜಕೀಯವಾಗಿ ಯಾವ ಪಕ್ಷ? ಬಿಜೆಪಿನ ಜನತಾದಳನ? ಕಾಂಗ್ರೆಸ್ಸಿನ ಹಪ್ಪಟ ರಾಜಕೀಯ ಏನ್ ಹೇಳ್ತಾರೆ? ನನಗೊಂದು ಹಗ್ಗ ಕೊಡಿ, ನ್ಯಾಣ ಕಳ್ತೀನಿ. ನೀವು ಅನುದಾನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಕ್ಷೇತ್ರದ ಜನ ನನ್ನ ಮನೆ ಮುಂದೆ ಬಂದು ಟಮಟೆ ಬಿಡಿತಾ ಇದ್ದಾರೆ, ನನ್ನ ಮನೆ ಮುಂದೆ ಬಂದು ಅಯ್ಯೋ ಅಂತ ಇದ್ದಾರೆ. ನಾನು ಹೇಳಲಿಲ್ಲ, ಕಾಂಗ್ರೆಸ್ನವ್ರು ಹೇಳಿದ್ರು. ಇಷ್ಟೆಲ್ಲ ಇಟ್ಕೊಂಡು ನಿಮ್ಮ ತಪ್ಪುಗಳನ್ನ ಇಟ್ಕೊಂಡು ವಿಧಾನಸೌಧಕ್ಕೆ ಬೀಗ ಹಾಕಿ 3 ತಿಂಗಳಾಯ್ತು, ಬೀಗ ಓಪನ್ ಮಾಡ್ಲಿಲ್ಲ. ಜನಗಳ ಕಷ್ಟ ಇಲ್ಲ. 22 ಇಲಾಖೆಗಳು, ಒಂದಲ್ಲ ಎರಡಲ್ಲ, ಬರೋಬ್ಬರಿ 22 ಇಲಾಖೆಗಳಲ್ಲಿ ಹೋದ ಬಾರಿ ಇದೇ ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿದಂತ ಹಣವನ್ನ 40% ಬಿಡುಗಡೆಯಾಗಿತ್ತು. ಶಾಲಿನಿ ರಜನೀಶ್ ಮೇಡಮ್ ಏನ್ ಹೇಳಿದ್ದಾರೆ? ಈ ಬಾರಿ ಚೀಫ್ ಸೆಕ್ರೆಟರಿ ಆಗಿದ್ದಂತವರು 35.64% ಮಾತ್ರ ಇವತ್ತು ಖರ್ಚಾಗಿದೆ. ಹಾಗಾದ್ರೆ 22 ಇಲಾಖೆಗಳಲ್ಲಿ ದುಡ್ಡಿಟ್ಕೊಂಡು 22 ಇಲಾಖೆಗಳಲ್ಲಿ ಇಷ್ಟು ದೊಡ್ಡದಾದ ಕೆಲಸ ಮಾಡ್ತಾನೆ ಸಿಎಂ ಏನ್ ಮಾಡ್ತಾ ಇದ್ರೆ ಬೀಗ ಹಾಕಿ ವಿಧಾನಸೌಧಕ್ಕೆ. ಇದ್ರ ಬಗ್ಗೆ ಹೇಳಿ ನೀವು. ಆಪರೇಷನ್ ನೋಡಿ, ಒಂದು ಇಲ್ಲ ಈಗಲೂ ಇದನ್ನು ಹೇಳ್ಬಿಡ್ತೀನಿ. ನಮ್ಮ ಹತ್ರ ದುಡ್ಡಿಲ್ಲ ಮೇಡಮ್. ನಮ್ಮನ್ನೇ ಕೊಂಡ್ಕೊಳಕ್ಕೆ ಜಮೀರ್ ಅಹಮದ್ ಖಾನ್ ಪಾಪ 1 ರೂಪಾಯಿ ಕಲೆಕ್ಷನ್ ಮಾಡ್ತಾವ್ರಂತೆ. ಎಲ್ಲಿ? ನಮ್ಮ ಹತ್ರ ನಮ್ ಕಲೆಕ್ಷನ್ ನಮ್ ಕೊಂಡ್ಕೊಳ್ಳೋದಕ್ಕೆ, ದೇವೇಗೌಡರು ಕೊಂಡ್ಕೊಡೋದಕ್ಕೆ, ಕುಮಾರಸ್ವಾಮಿ ಕೊಂಡ್ಕೊಡೋದಕ್ಕೆ ಪಾಪ ಗುಜರಿ ಅಂಗಡಿಗಳಲ್ಲಿ, ಹಣ್ಣು ಅಂಗಡಿಗಳಲ್ಲಿ, ಪಂಚರ್ ಶಾಪ್ಗಳಲ್ಲಿ 1 ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದಾರಂತೆ. ಕಲೆಕ್ಷನ್ ಮಾಡ್ಕೊ ಬರ್ಲಿ, ಆಮೇಲೆ ಬೇಕಾದ್ರೆ ಆಪರೇಷನ್. ದೇವೇಗೌಡರ ಮೇಲೆ ಇರುವಂತ ಗೌರವವನ್ನ ಸೂಚಿಸುತ್ತಲೇ ಇದೊಂದು ಪ್ರಶ್ನೆ ನನಗಿದೆ ಮಹೇಶ್ ಗೌಡ್ರ. ಒಂದು ಸರ್ಕಾರವನ್ನು ತೆಗೆಯುತ್ತೇನೆ ಅಂತ ಹೇಳೋದಕ್ಕೂ ಆ ಸರ್ಕಾರ ಆಂತರಿಕ ಕಲಹದಿಂದ ಆಗಿರುವಂತಹ ಹಗರಣದಿಂದ ತಾನೇ ಬಿದ್ದೋಗುತ್ತೆ ಅನ್ನೋಕ್ಕೂ ಬಹಳ ವ್ಯತ್ಯಾಸ ಇದೆ. ಈಗ ಒಂದು ಮಾತು ಹೇಳ, ಅದಕ್ಕೆ ಟ್ವಿಸ್ಟ್ ಕೊಡ್ತೆ. ದೇವೇಗೌಡರು ಅನ್ನೋದು ಒಂದು ಹುದ್ದೆ, ದೇವೇಗೌಡರು ಅನ್ನೋದು ಒಂದು ಪ್ರಧಾನಮಂತ್ರಿ ಹುದ್ದೆಯಿಂದ ಬಂದಂತವ್ರು. ಅವ್ರ ಬಾಯಿ ಈ ಮಾತು ಬಂದಿದೆ ಅಂತ ಹೇಳಿದ್ರೆ, ಇವರು ಏನೇನು ದಿನನಿತ್ಯ ನಡ್ಕೊಳ್ತಾ ಇದಾರಲ್ಲ ಸರ್ಕಾರ, ಜನ ಚೀತು ಅಂತ ಹೋಗಿದ್ದವ್ರಲ್ಲ ಸರ್ಕಾರಕ್ಕೆ, ಇದನ್ನ ನೋಡ್ಲಾಗಿ ಅವ್ರಿಗೆ ಕರಡು ಚೂರು ಕಂದೆ ಆಗುತ್ತೆ.
ಈ ನಾಡಿನ ಜನಕ್ಕೋಸ್ಕರ ಕೆಲಸ ಮಾಡಿ ಬಂದಿರೋರು, ಅಂತ ಕೆಲಸ ಮಾಡಿ ಬಂದಿರೋರು ದೇವೇಗೌಡರಿಗೆ ಇದೆಲ್ಲ ಅನಿಸ್ತಾ ಇರ್ತದ? ಈ ಮಾತನ್ನು ಹೇಳ್ಬೇಕಾದಂತ ಅವಶ್ಯಕತೆ ಇದೆ. ಒಬ್ಬ ರವಿ ಗಣಿಗ ನೋಡಿ, ನಿಮ್ಮ ಕ್ಲಿಪ್ ಅಲ್ಲೇ ನಾನು ನೋಡಿದೆ, ರವಿ ಗಣಿಗ ಏನ್ ಹೇಳ್ತಾರೆ, ನನ್ನ ಹತ್ರ ಯಾರು ಬಂದಿಲ್ಲ, ನನ್ನ ಹತ್ರ 100 ಕೋಟಿ ಕೊಡ್ತೀನಿ ಅಂತ ಯಾರು ಬಂದಿಲ್ವಂತೆ ರವಿ ಗಣಿಗ ಹತ್ರ. ನಿಮ್ಮ ಮಾಧ್ಯಮದಲ್ಲಿ ಕ್ಲಿಪ್ ನೋಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ. ರವಿ ಗಣಿಗಾಗೆ ಬ್ಯಾರೆಯವರು ಅವ್ರ ಫ್ರೆಂಡ್ ಕಡೆಯಿಂದ ಹೇಳಿಸ್ತಾವ್ರಂತೆ. ಇದನ್ನ ಜನ ನಂಬ್ತಾರ? 100 ಕೋಟಿ ಏನ್ ಆಟನಾ ಇವ್ರಿಗೆಲ್ಲ? 100 ಕೋಟಿ ಅಂದ್ರೆ, ಆಮೇಲೆ ಜೊತೆಗೆ ಇವ್ರು 100 ಕೋಟಿ ಬೆಲೆ ಬಾಳ ಮುಖಗಳ ಇವೆಲ್ಲ. 100 ಕೋಟಿ ಬೆಲೆ ಬಾಳ ಮುಖಗಳ ಇವರೆಲ್ಲ. ಅದಕ್ಕೆ ಆನ್ಸರ್ ಮಾಡ್ಲಿ ರಾಜ್ಯದ ಜನತೆಗೆ. ಬರೀ 1000 ಕೋಟಿ 2000 ಕೋಟಿ ಇದೇನು ಆಟ ಆಗೋಯ್ತಾ ಕರ್ನಾಟಕದಲ್ಲಿ? ಸದ್ಯಕ್ಕೆ ಖಜಾನಲ್ಲಿ ದುಡ್ಡಿದೆ, ಬರ್ರಪ್ಪ ಖಜಾನಲ್ಲಿ ಕೆಲಸ ಮಾಡಿ ಅಂದ್ರೆ ಆಗೋದಿಲ್ಲ. ತೆಗಿತೀವಿ 12 ಲಕ್ಷ. ಯಾವುದೇ ಮುಖ ಇದ್ರೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಹೆಂಗೆ ಅಂದ್ರೆ, ಆ ಸರ್ಕಾರ ಪತನ ಮಾಡ್ಬೇಕು ಅಂದ್ರೆ ಅದ್ಯಾವ ಮುಖಕ್ಕೆ ಎಷ್ಟು ಕೋಟಿ ಕೊಡಕ್ಕೂ ರೆಡಿ ಅಂತನ. ನೋಡಿ ಮೇಡಮ್, ಒಂದು ಮಾತು ಹೇಳ, ದುಡ್ಡಿದ್ರಲ್ವಾ ಕೊಡೋದು ಇವ್ರಿಗೆ. ಇವ್ರು ದುಡ್ಡಿರೋದಕ್ಕೆ ಹರಿಯಾಣ ಎಲೆಕ್ಷನ್ ಮಾಡಿದ್ರು, ಇವ್ರ ಹತ್ರ ದುಡ್ಡಿರೋದಕ್ಕೆ ಆಂಧ್ರ ಪ್ರದೇಶದ ಎಲೆಕ್ಷನ್ ಮಾಡಿದ್ರು, ಇವ್ರ ಹತ್ರ ದುಡ್ಡಿರೋದಕ್ಕೆ ಈಗ ಮಹಾರಾಷ್ಟ್ರಕ್ಕೆ ಎಲೆಕ್ಷನ್ ಮಾಡ್ತಾವ್ರೆ. ಇವ್ರು ದುಡ್ಡು ಇಟ್ಕೊಂಡಿರೋದು ಕರ್ನಾಟಕಕ್ಕಲ್ಲ, ಇವ್ರು ದುಡ್ಡು ಇಟ್ಕೊಂಡಿರೋದು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಹರಿಯಾಣ ಚುನಾವಣೆ ಮಾಡೋದಿಕ್ಕೆ, ಆಂಧ್ರ ಪ್ರದೇಶ ಚುನಾವಣೆ ಮಾಡೋದಿಕ್ಕೆ, ತೆಲಂಗಾಣ ಚುನಾವಣೆ ಮಾಡೋದಿಕ್ಕೆ, ಮಹಾರಾಷ್ಟ್ರ ಚುನಾವಣೆ ಮಾಡೋದಿಕ್ಕೆ, ಜಾರ್ಖಂಡ್ ಚುನಾವಣೆ ಮಾಡೋದಿಕ್ಕೆ. ಇದನ್ನ ದೇವೇಗೌಡರು ಹೇಳಿದ್ದು ಒತ್ತಿ ಕೊಡ್ತಾ ಇದಿರಲ್ಲಪ್ಪ 2,000 ಕೋಟಿಯ. ಬರ್ರಪ್ಪ ಮಾಡ್ರಪ್ಪ ರಾಜ್ಯ ಜನತೆಗೆ ಅಂತ. MG ರೋಡಲ್ಲಿ ತಾಪೆ ಆಗ್ತಾ ಇದ್ದೀರ ರಸ್ತೆನೆ ಅಂತ ಹೇಳಿದ್ರೆ, ಫಾರಿನರ್ಸ್ ಬಂದು ಅಂತ ಫಸ್ಟ್ ಬರೋದು ಬೆಂಗಳೂರಲ್ಲಿ ಮಹಾತ್ಮ ಗಾಂಧೀಜಿ ರಸ್ತೆ. ಇವತ್ತು ಟ್ಯಾಪಿಂಗ್, ಇವತ್ತೇನಾಗ್ತಾ ಇದ್ದಾರೆ ಬರೀ ಹತ್ರಲ್ಲೇ ಏನಪ್ಪಾ ಅಂದ್ರೆ ಪ್ಯಾಚ್ ಅಪ್. ನಾಚಿಕೆ ಮಾನ ಮರ್ಯಾದೆ ಬೇಕು ನಮ್ಗೆಲ್ಲ ಮಾತನಾಡೋದಕ್ಕೆ ಇಲ್ಲಿ ಡಿಬೇಟ್ ಅಲ್ಲಿ ಬಂದು. ಓಕೆ, ರೈಟ್ ಶಶಿಕಾಂತ್ ಅವರೇ. ಆಡಳಿತ ಪಕ್ಷ ಅಂದರೆ ಬಹುದೊಡ್ಡ ಜವಾಬ್ದಾರಿ, ಅದು ಜನರನ್ನು ಮುನ್ನಡೆಸೋದಕ್ಕೆ ಅವ್ರಿಗೆ ಕೊಟ್ಟಿರುವಂಥ ಜವಾಬ್ದಾರಿ. ವಿರೋಧ ಪಕ್ಷ ಅಂದರೆ ಶ್ಯಾಡೋ. ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ಸರಿ ಮಾಡಿದಾಗ ಅಪ್ರಿಷಿಯೇಟ್ ಮಾಡಬೇಕು, ತಪ್ಪು ಮಾಡಿದಾಗ ಎಚ್ಚರಿಸಬೇಕು. ಇಬ್ಬರು ಕೆಲಸ ಮಾಡ್ತಿಲ್ಲ. 50 ಇತ್ತು, ಈಗ 100 ಕೋಟಿಗೆ ಹೋಗಿದೆ ಅಂದರೆ 100 ಜನರನ್ನು ಖರೀದಿ ಮಾಡ್ತಾರೆ ಅಂತನಾ, ಅಥವಾ ಡೈವರ್ಟಿಂಗ್ ದ ಸಬ್ಜೆಕ್ಟಾ? ಏನು ಮಾಡೋದಕ್ಕೆ ಹೊರಟಿದ್ದಾರೆ ಇವರೆಲ್ಲ? ಆ ಸಂದರ್ಶನದಲ್ಲಿ ಅಷ್ಟರಲ್ಲೇ ಅವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ, ಆಪರೇಷನ್ ಕಮಲ ಮಾಡಿಬಿಟ್ಟು ಅವಾಗ ಅವ್ರು ಹೇಳ್ತಾರೆ ಅಂತಂದರೆ, ಈ ಆಪರೇಷನ್ ಕಮಲ ಇದೆಲ್ಲ ಅದು ಮಾಡೋದು ತಪ್ಪಲ್ಲ, ಅದಕ್ಕೆ ನಾನು ವಿಷಾದಿಸಲ್ಲ. ಓಕೆ. ಆಮೇಲೆ ಇದು ಪ್ರಜಾಪ್ರಭುತ್ವದ ಭಾಗ ಅಂತ ಹೇಳ್ತಾರೆ. ಇದು ಎಂಥ ಸ್ಟೇಟ್ಮೆಂಟು ಅಂತಂದರೆ, ಅಂದರೆ ನಾವು ಏನು ಮಾಡಿದರೂ ಸಹಿತ ಅದೆಲ್ಲವೂ ಸಹಿತ ಲೀಗಲ್ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಅವರು ಮಾತಾಡಿದ್ದಾರೆ, ಅಥವಾ ಅವರು ತಪ್ಪನ್ನು ಸಮರ್ಥನೆ ಈ ರೀತಿಯಾಗಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಈಗ ರವಿ ಗಾನಿಗ ಒಂದು 50-100 ಕೋಟಿ ರೂಪಾಯಿ ಆರೋಪ ಮಾಡಿದ್ರಪ್ಪ. ಓಕೆ, ತಪ್ಪು. ನೀವು ಹೇಳೋ ಪ್ರಕಾರ ಡೈವರ್ಟ್ ಪಾಲಿಟಿಕ್ಸು ಆಯಿತು, ಒಪ್ಪನ ಆಯಿತಾ. ಸೊ ಈಗಿರ್ತಕ್ಕಂಥ ಏನು ಮೂಢ ಹಗರಣಗಳು, ವಾಲ್ಮೀಕಿ ನಿಗಮ ಹಗರಣಗಳನ್ನ ಮುಚ್ಚಾಕಲಿಕ್ಕೆ ಇವರು ಈ ರೀತಿಯಾದಂಥ ಆರೋಪ ಮಾಡ್ತಾ ಇದ್ದಾರೆ. ಸರಿ, ಅದನ್ನೂ ಒಪ್ಪನ, ಅರ್ಥ ಆಯ್ತಾ. ಆದರೆ BJPಯ ಒಂದು ಟ್ರ್ಯಾಕ್ ರಿಕಾರ್ಡ್ ಅಂತ ಇದೆ. ಎಕ್ಸಾಕ್ಟ್ಲಿ. ಆ ಟ್ರ್ಯಾಕ್ ರಿಕಾರ್ಡನ್ನು ನೋಡಿದಾಗ ಅವರು ಇವತ್ತರೆಗೂ ಕರ್ನಾಟಕದಲ್ಲಿ ಯಾವತ್ತೂ ಸಹಿತ ಜನರಿಂದ ಆಯ್ಕೆ ಆಗಿ ಬಂದಿರತಕ್ಕಂಥ ಸರ್ಕಾರ ಅಲ್ಲ. ಇವತ್ತರೆಗೂ ಸಹಿತ ಅವ್ರು ಏನು ಮಾಡಿದ್ದಾರೆ, ಆಪರೇಷನ್ ಕಮಲದ ಮೂಲಕ ಮಾಡಿದ್ದಾರೆ. 2008ರಲ್ಲಿ ಅವರು ಮಾಡಿದ್ದೇನಪ್ಪ, 110 ಸೀಟ್ ತಗೊಂಡಿದ್ರು. ಅವರು ಬರೀ 3 ಸೀಟ್ ಕೊರತೆ ಇತ್ತು, ಅದರ 6 ಜನ ಪಕ್ಷೇತರರಿದ್ರು. ಅದರ ಅರ್ಥ ಸರ್ಕಾರವನ್ನು ನೆಮ್ಮದಿ ನಡೆಸ್ತಕ್ಕಂಥ ಎಲ್ಲ ಸರಿಯಾಗಿತ್ತು. ಆದರೂ ಸಹಿತ ಅವರು ಏನು ಮಾಡಿದ್ರು, ಪ್ರತಿಪಕ್ಷಗಳಿದಾರಲ್ಲ, ಪ್ರತಿಪಕ್ಷದಿಂದ ಕಾಂಗ್ರೆಸ್ಸಿಂದ 3, JDS ಇಂದ 4 ಶಾಸಕರನ್ನ ರಾಜೀನಾಮೆ ಕೊಡಿಸಿದ್ರು. ಅದರಲ್ಲಿ ಮತ್ತೆ ರೀಎಲೆಕ್ಷನ್ ಮಾಡಿಸಿದ್ರು. ಅದರಲ್ಲಿ 6ರಲ್ಲಿ 5 ಜನರನ್ನು ಗೆಲ್ಲಿಸ್ಕೊಂಡ್ಬಂದ್ರು. ಅಗತ್ಯನೇ ಇರಲಿಲ್ಲ ಆಪರೇಷನ್ ಕಮಲ, ಯಾಕಂದ್ರೆ ಆಗಿತ್ತಲ್ವಾ, ಈಗ 6 ಜನ ಪಕ್ಷೇತರರಿದ್ರು, ಸೇರಿಸಿ ಸರ್ಕಾರವನ್ನು ಕೊಡ್ಬೋದಾಗಿತ್ತು. ಆದರೂ ಅನಗತ್ಯವಾಗಿ ಆಪರೇಷನ್ ಮಾಡಿ 6 ಜನರನ್ನು ರಾಜೀನಾಮೆ ಕೊಡಿಸಿ ಆ 6 ಕ್ಷೇತ್ರಗಳಲ್ಲಿ ಮತ್ತೆ ಉಪಚುನಾವಣೆಯನ್ನು ಮಾಡಿ ಆ ಉಪಚುನಾವಣೆ ಖರ್ಚನ್ನು ಸಹಿತ ಜನರ ತೆರಿಗೆಯಿಂದ ಖರ್ಚು ಮಾಡಿದರು. ಅಂದರೆ ಇದು ಪ್ರಜಾಪ್ರಭುತ್ವಕ್ಕೆ ಪೂರಕವಾದಂಥ ಕೆಲಸಗಳು ಅವ್ರು ಮಾಡಿದ್ದು. ಅದರ ಜೊತೆಗೆ 2019ರಲ್ಲಿಯೂ ಸಹಿತ 2019ರಲ್ಲಿ ಈಗೇನೋ ಸಮ್ಮಿಶ್ರ ಸರ್ಕಾರ ಅಂತ ಮಾಡಿದ್ರು. ಅವರು ನಡೆಯುವಷ್ಟು ದಿವಸ ನಡೀತಿತ್ತು, ಇಲ್ಲ ತಾನೇ ಒಡಕಾಗ್ಬಿಟ್ಟು ಬಿದ್ದೋಗ್ತಿತ್ತು. ಆದರೆ ಅಷ್ಟು ತುಂಬ ಅರ್ಜೆಂಟಲ್ಲಿ 17 ಜನರಲ್ಲಿ 15 ಜನ ಕಾಂಗ್ರೆಸ್ನವರು, 2 ಜನ JDSನವ್ರನ್ನ, ಅದನ್ನು ಅವರೆಲ್ಲರನ್ನು ತೆಗೆದುಕೊಂಡು ಹೋಗಿ ಬಾಂಬೆಯಲ್ಲಿ ಇಟ್ಟರು. ಸರಿ, ಇವ್ರು ಹೇಳ್ತಾ ಇದ್ದಾರೆ ಅವರಾಗಲೇ ರಾಜೀನಾಮೆ ಕೊಟ್ಟರು ಅಂತ ಇವಾಗ ಒಬ್ಬರು ಹೇಳ್ತಾ ಇದ್ದಾರೆ ನಾಯಕರು. ಅವರಾಗಲೇ ರಾಜೀನಾಮೆ ಕೊಟ್ಟರೆ ನೀವ್ಯಾಕ್ರಿ ಏರೋಪ್ಲೇನಲ್ಲಿ ಕರ್ಕೊಂಡು ಹೋಗಲ್ಲಿ ಇಟ್ಟಿದ್ರಿ? ಯಾರು ಬೇರೆಯವರು ಸಂಪರ್ಕಕ್ಕೆ ಬರೋದು ಹಾಗೆ ಅದನ್ನು 7 ಸುತ್ತಿನ ಕೋಟೆಯನ್ನು ಕಟ್ಟಿದ್ರಿ. 17 ಜನರನ್ನ ಕಳಿಸ್ಕೊಟ್ಟಿದ್ದು ಯಾರು ಅನ್ನೋದನ್ನು ಉಲ್ಲೇಖ ಮಾಡ್ತಿದ್ರು. ಒಂದು ನಿಮಿಷ, ಅದನ್ನು ಹೇಳ್ತೀನಿ ನಿಮಗೆ.
ಅರ್ಥ ಆಯ್ತಾ? ಇಷ್ಟೆಲ್ಲ ಮಾಡಿದಕ್ಕೆ ಆಮೇಲೆ ಅದೆಲ್ಲ ಮುಗಿದ ಮೇಲೆ ಮೊದಲು ಅವರೇ ರಾಜೀನಾಮೆ ಕೊಟ್ಟಿರೋದವರು ಅಶೋಕ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾನೇ ಆಪರೇಷನ್ ಸಕ್ಸಸ್ ಮಾಡಿದ್ದು. ಯೋಗೇಶ್ವರ್ ಸ್ಪಷ್ಟವಾಗಿ ಹೇಳಿದ್ರು, ಇದಕ್ಕೆಲ್ಲ ನಾನೇ ಮೂರು ಕಾರಣ. ಅದರ ಅರ್ಥ ಏನಂದ್ರೆ ದಟ್ ಇಸ್ ಅ ಪ್ರೀ ಪ್ಲಾನ್ಡ್ ಆಗಿತ್ತು, ಅವರು ಅಧಿಕಾರಕ್ಕೆ ಬರೋದಕ್ಕೆ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಇನ್ನೊಂದು ಆರೋಪ ನೀವು ಮಾಡ್ತಾ ಇರೋದು, ಇವಾಗ ಯಾರು ಕಳಿಸ್ಕೊಟ್ಟಿದ್ರು, ಸಿದ್ದರಾಮಯ್ಯವರೇ ಕಳಿಸ್ಕೊಟ್ಬಿಟ್ರು, ಯಾಕಂದ್ರೆ ಅವ್ರಿಗೆ CM ಕುರ್ಚಿಯನ್ನು ಬಿಟ್ಟಿರೋಕ್ಕಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ ಆಯ್ತು, ಈಗ 17 ಜನರಲ್ಲಿ ಎಷ್ಟು ಜನರು CM ಇವರು ಸಿದ್ದರಾಮಯ್ಯನವರು ನಮ್ಮನ್ನ ಕಳಿಸ್ಕೊಟ್ರು ಅಂತ ಹೇಳಿದ್ದಾರೆ? ಅದನ್ನ ಹೆಂಗೆ ಹೇಳೋಕ್ಕಾಗುತ್ತೆ? ಅರೆ ಹೇಳ್ಬೇಕಲ್ಲ, ಇವಾಗ ನಾನು ಹೇಳಿದ್ನಲ್ಲ, ಅವರೇ ಹೇಳ್ಕೊಟ್ಟಿದ್ದಾರೆ ಅಥವಾ ಕಳಿಸ್ಕೊಟ್ಟಿದ್ದಾರೆ ಎಲ್ಲ. ಈಗ ಅವ್ರ ಮೇಲೆ ಬೇಕಾದಷ್ಟು ಆರೋಪಗಳು ಬಂದಾಗ ಒಬ್ಬರಾದ್ರೂ ಇಂಥವ್ರು ಕಳಿಸ್ಕೊಟ್ರು ಅಂತ ಹೇಳ್ಬಹುದಾಗಿತ್ತು. ಇವನ್ ವಿಶ್ವನಾಥ್ ಅವ್ರು ಎಲ್ಲದಕ್ಕೂ ಕಮೆಂಟ್ ಮಾಡ್ತಾ ಇದಾರಲ್ಲ, ಹೌದೌದ್ರಿ ಅವರೇ ಕಳಿಸ್ಕೊಟ್ರು ಅಂತ ಹೇಳ್ಬಹುದಾಗಿತ್ತು, ಆದ್ರೆ ಯಾರು ಹೇಳಿಲ್ಲ. ಅದರ ಅರ್ಥ ಏನು ಅಂತಂದ್ರೆ, ಕಳಿಸಿ ಕೊಟ್ರೋ ಇಲ್ವೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಅಧಿಕಾರ ದಾಹ ಇತ್ತು ಅನ್ನೋದಕ್ಕೂ ಸಹಿತ ಇವರೆಲ್ಲ ಸಚಿವರಾಗಿದ್ದವ್ರು ಹೋಗಿದ್ರು. ಯಾರಿಗೆ ದಾಹ ಇಲ್ಲ ಸರ್, ಸಚಿವರಾಗಿದ್ರು, ಅದನ್ನ ಹೇಳ್ತಾ ಇರೋದು. ಅವರೆಲ್ಲ ಸಚಿವರಾಗಿರ್ತಕ್ಕಂಥವ್ರು ಹೋಗಿದ್ದಾರೆ. ಅಂದ್ರೆ ನಮ್ಮ ಹತ್ರ ಬರೀ ಶಾಸಕರಾಗಿದ್ದೀವಿ, ನಮ್ಗೇನು ಅವಕಾಶ ಇಲ್ಲ ಅಂತಲ್ಲ, ಅವಕಾಶ ಇದ್ದವರು ಸಹಿತ ಹೋಗಿದ್ದಾರೆ. ಕಳಿಸಿಕೊಟ್ರು ಅಂದ್ರೆ ಇಂಥವ್ರು ಕಳಿಸಿ ಕೊಟ್ಟರು ಅಂತ ನೇರವಾಗಿ ಪಬ್ಲಿಕ್ ಆಗಿ ಹೇಳಿಲ್ಲ. ಆದ್ರಿಂದ ಆಪರೇಷನ್ ಕಮಲ ಅನ್ನೋದಿದೆಯಲ್ಲ, ನಮ್ಮ ಸ್ವಂತ ಬಲದಿಂದ ಆಯ್ಕೆ ಆಗೋಣ, ನೀವು ಆಡಳಿತವನ್ನು ರಚಿಸಿ. ಆದರೆ ಈ ರೀತಿಯಾಗಿ ಹಿಂಬಾಗಿಲಿಂದ ಮಾಡೋದು, ಅದು ಯಾರೇ ಮರೆ, ಅವ್ರು ಕಾಂಗ್ರೆಸ್ ಮಾಡಿದ್ರು ತಪ್ಪೇ, JDS ಮಾಡಿದ್ರು ತಪ್ಪೇ. ಯಾಕಂದ್ರೆ ನಾವೆಲ್ಲರೂ ಸಹಿತ ಒಂದು ಸಂವಿಧಾನಕ್ಕೆ ಚೌಕಟ್ಟಿಗೆ ಬದ್ಧರಾಗಿರ್ತಕ್ಕಂಥವ್ರು. ಸೊ ಅದರ ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಆಗುತ್ತೆ. ಯಾವ ಸಂದರ್ಭದಲ್ಲಿ ಸಮ್ಮಿಶ್ರ ಮಾಡಬಹುದು? 135+ ಇದ್ದಾಗ ಒಂದು ಪಕ್ಷ BJP ಇದು ಮಾಡ್ತಾ ಇದ್ರೆ, ಆಪರೇಷನ್ ಮಾಡಕ್ಕೆ ಹೋಗಿದ್ರೆ, ಅದು ಎಷ್ಟರ ಮಟ್ಟಿಗೆ ಅಕ್ಷಮ್ಯ? ಅದು ಇವಾಗ ಯಾವುದೇ ಪಕ್ಷಕ್ಕೆ ಜನರು ಮಾಂಡೇಟರಿ ಕೊಟ್ಟರೆ, ಬಹುಮತ ಕೊಟ್ಟರೆ, ಆ ಪಕ್ಷ 5 ವರ್ಷಗಳ ಕಾಲ ಸಂವಿಧಾನಾತ್ಮಕವಾಗಿ ಆಡಳಿತ ಮಾಡಲಿಕ್ಕೆ ವಿರೋಧ ಪಕ್ಷದವರು ಬಿಡಬೇಕು, ಜನರು ಬಿಡಬೇಕು. ಆಯ್ತಾ? ಅದು ಕರ್ಮ. ಆಕಸ್ಮಿಕವಾಗಿ ಅದೇ ತನ್ನ ಭಾರಕ್ಕೆ ಕುಸಿದು ಬಿದ್ದರೆ ಅದು ಬೇರೆ ಪ್ರಶ್ನೆ. ಕೆಲವು ಟೈಮ್ ಆಗುತ್ತೆ ಆ ರೀತಿಯಾಗಿ. ಆದರೆ ಈ ಸದ್ಯಕ್ಕೆ ಆ ಸಂದರ್ಭ ಇಲ್ಲ. ಆದ್ದರಿಂದ ಯಾರೇ ಇರಲು ಬಿಡಿ. ಆಮೇಲೆ ವಿರೋಧ ಪಕ್ಷಕ್ಕೆ ತನ್ನದೇ ಆದಂತ ಒಂದು ಕರ್ತವ್ಯ ಅಂತ ಇರುತ್ತೆ. ಆ ಕರ್ತವ್ಯ ಏನು ಅಂತಂದ್ರೆ, ನೋಡಪ್ಪ ನೀ ದಾರಿ ತಪ್ತಾ ಇದೆಯಾ, ಸರಿ ದಾರಿಗೆ ಬಾ. ನೀ ದಾರಿ ತಪ್ತಾ ಇದೆ, ಮೊದಲು ರಾಜೀನಾಮೆ ಕೊಟ್ಬಿಡು. ನೀ ದಾರಿ ತಪ್ತಾ ಇದೆ, ಮೊದಲು ಸರ್ಕಾರ ಬೀಳಿಸ್ಬಿಡು. ನೀ ದಾರಿ ತಪ್ತಾ ಇದೆ, ನನಗೆ ಅಧಿಕಾರ ಕೊಟ್ಬಿಡು. ಇದಲ್ಲ. ಯಾಕೆ ಅಂತಂದ್ರೆ, ಪ್ರಜಾಪ್ರಭುತ್ವ ಅಂದ್ರೇನು, ಆಳುವ ಪಕ್ಷ ಆಳಬೇಕು, ವಿರೋಧ ಪಕ್ಷ ವಿರೋಧಿಸಬೇಕು. ಅದರ ನ್ಯೂನತೆಗಳನ್ನ, ಅವರ ಸಮಸ್ಯೆಗಳಿದ್ರೆ ಅವುಗಳನ್ನು ಎತ್ತಿ ಹಿಡಿರಿ, ಜನರ ಮುಂದೆ ಇಡಿ. 5 ವರ್ಷ ಕಾಯಿರಿ. ಈಗೇನು ಜಗತ್ತು ಮುಳುಗಿ ಹೋಗೋದಿಲ್ಲ, ಇವಾಗ 3 ವರ್ಷ ಕಾಯಿರಿ. ಆ ನಂತರ ಜನರ ಮುಂದೆ ಇವರ ವೈಫಲ್ಯಗಳನ್ನು ಇಟ್ಕೊಂಡು, ಆ ನಂತರ ಜನರನ್ನು ಕನ್ವಿನ್ಸ್ ಮಾಡಿ, ನೋಡಿ ಇಷ್ಟೊಂದು ಹಗರಣಗಳ ಮಾಡಿದ್ದಾರೆ ಅಂತ ಹೇಳಬಹುದಾಗಿತ್ತು. ಆಗಿಲ್ಲ. ಆಮೇಲೆ ಆಕಸ್ಮಿಕವಾಗಿ ಇವರು ಯಾರು ಬೇಕಾದವರು ಹಗರಣ ಬಗ್ಗೆ ಆರೋಪ ಮಾಡಿ, ಕುಮಾರ ನೀನು ಹಗರಣ ದೊಡ್ಡ ಚಾಂಪಿಯನ್ ಅಂತ ಹೇಳೋಣ. ಅದ್ರ ನಾನು ಹಗರಣ ಮಾಡಿದ್ದೀನಿ. ನಿಮ್ದು ಎಷ್ಟಿದೆಯಪ್ಪ? 16 ಹಗರಣ. ನಂದು 26 ಹಗರಣ ಇದೆ. ಅರ್ಥ ಆಯ್ತಾ? ಯಾರು ಹಗರಣಗಳನ್ನೇ ಮಾಡಿಲ್ವೋ, ಯಾರು ಜೈಲಿಗೆ ಹೋಗಿಲ್ವೋ, ಯಾರು ಬೇಲನ್ನೇ ತೆಗೆದುಕೊಂಡು ಬಂದಿಲ್ವೋ ಅಂಥವರು ಇನ್ನೊಬ್ಬರ ಮೇಲೆ ಆರೋಪ ಮಾಡಲಿಕ್ಕೆ ಎಲ್ಲ ನೈತಿಕ ಅಧಿಕಾರ ಇದೆ, ನೈತಿಕ ಹಕ್ಕುಗಳಿದ್ದಾವೆ. ನಾನೇ ಕಳ್ಳ, ನಾನೇ ಹಗರಣದ ದೊಡ್ಡ ಪಿತಾಮಹ, ನಾನೇ ಎಲ್ಲವನ್ನೂ ಮಾಡಿದ್ದೇನೆ. ಆದ್ರೆ ಮತ್ತೊಬ್ಬರಿಗೆ ನೀವು ಕಳ್ಳ ಅಂತೀವಲ್ವಾ, ಇವ್ರಿಗೂ ಅಧಿಕಾರ ಇಲ್ಲ, ಅವ್ರಿಗೂ ಅಧಿಕಾರ ಇಲ್ಲ. ಇವರು ಹೇಳ್ತಾ ಇದ್ದೀನಿ, ಇವರು ಸಹಿತ ಆರೋಪ ಮಾಡೋದು, ಅವರು ಪ್ರತ್ಯಾರೋಪ ಮಾಡೋದು. ಈ ಕೆಸರಾರ ಚಾಟದಲ್ಲಿ ಜನರನ್ನ ಇವರೆಲ್ಲರೂ ಸಹಿತ ಬಲಿಪಶು ಮಾಡ್ತಾ ಇದ್ದಾರೆ, ಬುದ್ಧಿ ಮಾಡ್ತಾ ಇದ್ದಾರೆ, ಮರ್ತೇ ಬಿಟ್ಟಿದ್ದಾರೆ. ಮತ್ತೆ ಆ ಕುಮಾರಸ್ವಾಮಿ ಅವರು ಒಂದು ಅದ್ಭುತವಾದ ಮಾತನ್ನು ಹೇಳಿದ್ರು, ನನಗೆ ಬಹಳ ಇಷ್ಟ ಆಯ್ತು. ಏನು ಅಂತಂದ್ರೆ, 5 ವರ್ಷಗಳ ಕಾಲ ಏನು ಕೆಲಸ ಮಾಡೋ ಅಗತ್ಯ ಇಲ್ಲ ರೀ, ಎಲೆಕ್ಷನ್ ಇದ್ದಾಗ ಒಂದು 10 ದಿವಸ ಮಾಡ್ಬಿಡಿ. ಅದು ಎಂತ ಅದ್ಭುತವಾದಂತ ಮಾತುಗಳನ್ನು ಹೇಳಿದ್ದಾರೆ ಅಂತಂದ್ರೆ, ಎಲ್ಲರಿಗೂ ಅವಕಾಶ ಆಗುತ್ತೆ. ಕುಮಾರಸ್ವಾಮಿ ಅವರು ಓಪನ್ ಆಗಿ ಹೇಳಿದ್ದಾರೆ. ಅಂದ್ರೆ ಜನರನ್ನ ನೀವು 5 ವರ್ಷಗಳ ಕಾಲ ತುಳಿದು ಬಿಸಾಕಿ 10 ದಿನ ಇದು ಸಾಕು ನಮಗೆ ಆಮಿಷಗಳನ್ನ ತೋರಿಸ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಅವರ ಫ್ರಾಂಕ್ನೆಸ್ ನನಗೆ ಬಹಳ ಇಷ್ಟ ಆಯ್ತು. ಅದು ಹೇಳಿದ್ದು ಬಂದೆ, ಅಲ್ಲಿಗೆ ಬರ್ತೀನಿ. ನೋಡಿ, ಆಪರೇಷನ್ ಕಮಲ ಅಂದ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಮಂಡ್ಯ ಶಾಸಕರು 50ರಿಂದ 100 ಕೋಟಿ ಅಂತ ಹೇಳಿರುವಂಥ ವಿಚಾರ ಸಂಚಲನವನ್ನು ಹೆಚ್ಚು ಮಾಡ್ತಾ ಇದೆ. ಇದರ ನಡುವೆ ಸರ್ಕಾರ ಪತನವಾಗುತ್ತೆ ಅಂತ BJP ಏನು ಆಗಾಗ ಹೇಳ್ತಾ ಇದೆ, ಆ ಸ್ಟೇಟ್ಮೆಂಟಲ್ಲಿ ಏನು ಬದಲಾವಣೆ ಅನ್ನೋದಾಗಿಲ್ಲ. ಇದನ್ನೆಲ್ಲ ಗಮನಿಸಿದ್ರೆ ತೆರೆ ಮರೆಯಲ್ಲಂಥ ಪ್ರಯತ್ನಗಳೇನಾದರೂ ನಡೀತಿದೆಯಾ ಅನ್ನುವಂಥ ಅನುಮಾನ ಕೂಡ ಇರುತ್ತೆ. ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ, ಪಕ್ಷ ನಿಷ್ಠೆಯ ಬಗ್ಗೆ ಏನಾದರೂ ಅನುಮಾನ ಇದೆಯಾ? ಆಪರೇಷನ್ ಕಮಲ ಆಗಿಬಿಟ್ರೆ ಸರ್ಕಾರ ಇಲ್ಲಿ ಬಿದ್ದೋಗ್ಬಿಡುತ್ತೋ ಅನ್ನುವಂಥ ಆತಂಕ ಏನಾದರೂ ಇದೆಯಾ? ಆ ಬಗ್ಗೆ ಕ್ಲಾರಿಟಿ ಪಡ್ಕೊಳ್ಳೋಣ. ಆಪರೇಷನ್ ಕಮಲ ನೋಡಿ, BJP ಅಂದಾಗ ಇದಕ್ಕೆ ಮುನ್ನುಡಿ ಬರೋದ್ರು ಅನ್ನುವಂಥ ಹಣೆಪಟ್ಟಿಯನ್ನು ಹೊತ್ಕೊಂಡಿದೆ. ಯಾಕಂದರೆ ಅವರೇ ಸ್ಟಾರ್ಟ್ ಮಾಡಿದರು.
ಜನ ಅನ್ನೋರು ಅಥವಾ ಮತದಾರರು ಅಂದ ಸಂದರ್ಭದಲ್ಲಿ ಸ್ಪಷ್ಟವಾದಂತಹ ಬಹುಮತ ಮುಖ್ಯಮಂತ್ರಿ ಅನ್ನೋದಿಲ್ಲ. ಹೇಳಿರೋದು ಆಗ ಯಾವುದೋ ಎರಡು ಪಕ್ಷಗಳು ಜೊತೆಗೂಡಿಕೊಂಡು ಸಮ್ಮಿಶ್ರದಲ್ಲಿ ಆಡಳಿತವನ್ನು ನಡೆಸೋದು ಬೇರೆ, ಒತ್ತಾಯದಿಂದ ಅಥವಾ ತಮ್ಮ ಅಧಿಕಾರದ ದಾಹಕ್ಕೆ ಒಂದಷ್ಟು ಜನ ಕರ್ಕೊಬಂದ್ಬಿಟ್ಟು ಸರ್ಕಾರದ ರಚನೆ ಅನ್ನೋದು ಬೇರೆ. ಸೊ ಹಾಗಾಗಿ ಈಗ ಆಪರೇಷನ್ ಕಮಲ ಅಂದಾಗ 50ರಿಂದ 100 ಕೋಟಿಗೆ ಹೋಗಿರೋದ್ರಿಂದಾಗಿ ಕಾಂಗ್ರೆಸ್ ವಕ್ತಾರರು ಉತ್ತರ ಕೊಡಬೇಕು. ನಿಮ್ಮ ಪಕ್ಷದ ಶಾಸಕರ ಪಕ್ಷ ನಿಷ್ಠೆಯ ಬಗ್ಗೆ ಅನುಮಾನ ಏನಾದರೂ ಇದೆಯಾ? ಆಪರೇಷನ್ ಕಮಲ ಆಗ್ಬಿಟ್ರೆ ಎಲ್ಲಿ ಸರ್ಕಾರ ಬಿದ್ದೋಗ್ಬಿಡುತ್ತೋ ಅನ್ನುವಂಥ ಆತಂಕ ಇದೆಯಾ? ಒಂದು ಸ್ವಲ್ಪ ನಾನು ಹಿಂದಕ್ಕೆ ಹೋಗ್ಬಿಟ್ಟು ಆಮೇಲೆ ಆ ವಿಷಯಕ್ಕೆ ಬರ್ತೇನೆ. ಧರ್ಮಸಿಂಗ್ ಅವ್ರ ಜೊತೆ JDS ಅವರು ಸರ್ಕಾರ ಮಾಡಿದರು. ಇದೇ ದಳಪತಿ ನಾಯಕ HD ದೇವೇಗೌಡರು ಸರ್ಕಾರ ರಚನೆ ಆಗಲಿ ಮಾಡಲಿ ಕೆಲಸ ಅಂತೇಳಿ MP ಪ್ರಕಾಶ್ ಅವರು ಬೇರೆ ಬೇರೆ ಎಲ್ಲ ಹಿರಿಯ ನಾಯಕರು ಸೇರಿಕೊಂಡು ಸರ್ಕಾರ ರಚನೆ ಆಗಿತ್ತು. ಆಪರೇಷನ್ ಕಮಲಕ್ಕೆ ಮುಂಚೆನೇ ಆಪರೇಷನ್ ಮಾಡಿದವ್ರು ಯಾರು ಅಂದರೆ ಭಾರತ ದೇಶದಲ್ಲಿ ಜನತಾದಳದವರು. ಯಾರು ಮಾಡಿದ್ದು ಅಂದರೆ ಅದೇ ಪಕ್ಷದ ನಾಯಕ. ಧರ್ಮಸಿಂಗ್ ಅವ್ರ ಸರ್ಕಾರವನ್ನು ತೆಗೆದು ಇವ್ರಿಗೆ ಯಾವುದು ನೈತಿಕತೆ ಇದೆ ಮಾತನಾಡೋಕ್ಕೆ ದೇಶದಲ್ಲಿ? ಏನು ನೈತಿಕತೆ ಇದೆ ಇವ್ರಿಗೆ? ಬೇರೆ ಹಗರಣಗಳ ಬಗ್ಗೆ ಮಾತನಾಡೋದಕ್ಕೆ ಏನು ನೈತಿಕತೆ ಇದೆ? ಇಲ್ಲಿ ಬಿಡದಿ ಹತ್ರ ಇರೋ ರೆಸಾರ್ಟಲ್ಲಿ ಇದೇ ಜಮೀರ್ ಅಹಮದ್ ಖಾನ್ ಅವರು ಡ್ರೈವರು, ನಾನು ಕಂಟ್ರಾಕ್ಟ್ರು. ನಾನೇ ಇಲ್ಲಿ ಸಾಕ್ಷಿ. ನಾನು ಕಂಡಕ್ಟರು, ಇವರು ಡ್ರೈವರು. ಶಾಸಕರೆಲ್ಲ ಅವತ್ತು ಧರ್ಮಸಿಂಗ್ ಸರ್ಕಾರ ಬೀಳಿಸಿದಾಗ ಯಾವ ಆಪರೇಷನ್ ಆಗಿತ್ತು? ಯಾರು ಮಾಡಿದ ಆಪರೇಷನ್ನು? ಯಾರ ವಿರುದ್ಧ ಯಾರು ಮಾಡಿದ ಆಪರೇಷನ್ನು? ಸ್ವಪಕ್ಷೀಯರ ವಿರುದ್ಧ ಸ್ವಪಕ್ಷೀಯರೇ ಮಾಡಿದಂಥ ಆಪರೇಷನ್. ದೇವೇಗೌಡರು ಅವತ್ತು ಕಣ್ಣಲ್ಲಿ ನೀರು ಹಾಕೊಂಡು ನಮ್ಮನ್ನೆಲ್ಲ ಈ ಸರ್ಕಾರಕ್ಕೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ, ನಾವ್ಯಾರು ಕಾರ್ಯಕರ್ತರು ಅಲ್ಲ ಹತ್ರಕ್ಕೆ ಹೋಗಲಿಲ್ಲ ಸರ್ಕಾರದ ಹತ್ರಕ್ಕೆ. ಏನು ಡ್ರಾಮಾಗಳ್ರಿ. ಮಗನ ಸರ್ಕಾರಕ್ಕೇನು ತೊಂದರೆ ಆಗಬಾರ್ದು, ಕಾರ್ಯಕರ್ತರುಗಳೆಲ್ಲ ಹೋಗ್ಬಿಟ್ಟು ತೊಂದರೆ ಕೊಟ್ಬಿಟ್ರೆ ಆ ಪೊಸಿಷನ್ ಕೊಡು ಈ ಪೊಸಿಷನ್ ಕೊಡು ಅಂತ ಕೇಳಿಬಿಟ್ರೆ ಮಗನ ಸರ್ಕಾರ ನಡೆಸೋದಕ್ಕೆ ಕಷ್ಟ ಆಗ್ಬೋದು ಅಂತೇಳಿ ನೋಡಿ. ಜನತಾ ದರ್ಶನ ಅನ್ನೋ ಒಂದು ನಾಟಕ. ಅಲ್ಲಿ ಜನರೆಲ್ಲ ಏನು ಅನ್ಕೋಬೇಕು ಅಂತ. ಇನ್ನು ಇಡೀ ಫ್ಯಾಮಿಲಿ ಅವರೆಲ್ಲ ಅಲ್ಲೊಂದು ಎಕರೆ ಇಲ್ಲೆರಡು ಎಕರೆ ಇದು ಆ ಮೂವಿ ಇದು ಆ ಹಗರಣಗಳು ಅವ್ರದ್ದು ಅಲ್ಲಿ ವ್ಯವಹಾರ ಮಾಡ್ಕೊಳ್ಳೋದು. ಇವರು ಜನರ ಮುಂದೆ ಗ್ರಾಮವಾಸ್ತವ್ಯ ಜನತಾ ದರ್ಶನ ಗ್ರಾಮವಾಸ್ತವ್ಯ ಎರಡೂ ಮಾಡಿದ್ರು. ಅಲ್ಲಿ ಹೇಳ್ತಾ ಇರೋದು ಇವರು ಜನರೆಲ್ಲ ಈ ಕಡೆ ಡೈವರ್ಟ್ ಮಾಡೋದು ಮನಸ್ಸನ್ನ ಎಲ್ಲ ಏನ್ರಿ ಕುಮಾರಸ್ವಾಮಿ ಅವರು ಜನತಾ ದರ್ಶನ ಗ್ರಾಮವಾಸ್ತವ್ಯ ಅಂತ. ಇಡೀ ಫ್ಯಾಮಿಲಿ ಅವ್ರು ಕೂತ್ಕೊಂಡು ಇಲ್ಲಿ ಭೀಷ್ಮನ್ ಜೊತೆ ವ್ಯವಹಾರ ಎಲ್ಲರದು ಯಾರ್ಯಾರಿಗೆ ಏನೇನು ವ್ಯವಹಾರಗಳು ಇರಬೇಕು, ಯಾರ್ಯಾರು ಏನೇನು ವ್ಯಾಪಾರಗಳು ಮಾಡ್ಕೋಬೇಕು. ಸ್ವಾಮಿ ನಾವಲ್ಲ, ಅದೆಂಥದ್ದು ವಿದೇಶದಿಂದ ತಂದ್ಬಿಟ್ಟು ಎಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಒಂದು ಪಟ್ಟಿ ಬಿಡುಗಡೆ ಮಾಡಿದ್ರು. 45,000 ಕೋಟಿ ರೂಪಾಯಿ ಕುಮಾರಸ್ವಾಮಿ ಅವ್ರದ್ದು ಸ್ವಿಸ್ ಬ್ಯಾಂಕಲ್ಲಿದೆ ಅಂತ. ಕೇಂದ್ರ ಸಚಿವರು ಅದೇನೇನೋ ಚಾಲೆಂಜ್ ಮಾಡಿದ್ರು, ತೊಡೆ ತಟ್ಟಿದ್ರು ಕುಮಾರಸ್ವಾಮಿ. ತರ್ಸಿ ಸ್ವಾಮಿ ದಯಮಾಡಿ ಬೇರೆಯವ್ರ ಬಗ್ಗೆ ಮಾತಾಡೋದು. ದುಡ್ಡೇ ಇಲ್ಲ ಅಂತ. ಅದೇ 45,000 ಕೋಟಿ ಯಾವುದದು? ಸಿಂಗಾಪುರಲ್ಲಿ ವ್ಯವಹಾರ ಇದೆ, ಮಲೇಷಿಯಾದಲ್ಲಿ ವ್ಯವಹಾರ ಇದೆ, ಶ್ರೀಲಂಕಾದಲ್ಲಿ ವ್ಯವಹಾರ ಇದೆ. ಅದೆಲ್ಲ ಯಾರ್ಯಾರು ಹೇಳಿದ್ದು? ನಾವೆಲ್ಲ ಹೇಳಿದ್ದು ಅವ್ರ ಸ್ನೇಹಿತರುಗಳೇ. ನಾವ್ಯಾಕೆ ಹೇಳೋಣ? ನೀವು ಜೊತೆಲಿ ಸಮೀಕ್ಷೆ ಜೋಡೆತ್ತುಗಳ ತರ ಮಾಡ್ಬೇಕಾದ್ರೆ ಇದೆಲ್ಲ ಗೊತ್ತಿರಲಿಲ್ಲ. ಒಂದು ನಿಮಿಷ ಆಮೇಲೆ ಇನ್ನೊಂದು ಹೇಳಿದ್ರು, ಸರ್ಕಾರ ಬೀಳಿಸ್ಬಿಟ್ರು, ಅಲ್ಲಿ ಬಾಂಬೆಲು ಕುತ್ಕೊಂಡ್ಬಿಟ್ಟಿದ್ರು, ಇವರೇ ಸಿದ್ದರಾಮಯ್ಯನವರೇ ಬೀಳಿಸಿದ್ದು ಅಂತ. ಪೇಶ್ವೆಗಳನ್ನ ಕೇಳಿ, ಈಗ ಪೇಶ್ವೆಗಳನ್ನ ಕೇಳಿ ಹೇಳ್ತಾರೆ ಯಾರು ಸರ್ಕಾರ ಬೀಳಿಸಿದ್ದು ಅಂತ. ಯತ್ನಾಳ್ ಅವ್ರನ್ನ ಕೇಳಿ, ಅಶೋಕ್ ಅವ್ರನ್ನ ಕೇಳಿ, ಯಾರು ಸರ್ ಅಲ್ರಿ. ಕೊಟ್ಟ ಕುದುರೆಯನ್ನು ಏರಲಾರದವನು ವೀರನೂ ಅಲ್ಲ, ಶೂರನೂ ಅಲ್ಲ, ಧೀರನೂ ಅಲ್ಲ. ಕುಮಾರಸ್ವಾಮಿ ಅವರು ಅದು. ಸುಮ್ಮನೆ ಯಾಕ್ರಿ ಇಲ್ದೇ ಇರೋದು ಪಲ್ದೇ ಇರೋದೆಲ್ಲ ಹೇಳ್ಕೊಂಡು ಓಡಾಡ್ತೀರಿ? ಪ್ರತಿಯೊಂದಕ್ಕೂ ಆಯ್ತಪ್ಪ ನೀವು ಒಂದು ಸಮಾಜದ ನಾಯಕರು ಅಂತ ಹೇಳ್ಕೊತೀರಿ. ನಮ್ಮ ಸಮಾಜದ ಹುಡುಗರು ಉಚಿತವಾಗಿ ಓದೋದಕ್ಕೆ ಒಂದು ಶಿಕ್ಷಣ ಸಂಸ್ಥೆ ನೀವು ತರೆದು ಕರ್ನಾಟಕಕ್ಕೆ ಕೊಟ್ಟಿದ್ದೀರಾ. ಕಳೆದ 40 ವರ್ಷದಿಂದ ಆ ಸಮಾಜದನ್ನ ನೀವು ಗುತ್ತಿಗೆ ಹಿಡ್ಕೊಂಡು ಕೂತಿದ್ದೀರಿ. ಆ ಸಮಾಜದ ಹುಡುಗರು ಮೆಡಿಕಲ್ ಓದೋದಕ್ಕೆ ಎಲ್ಲರೂ ಒಂದು ಸಂಸ್ಥೆ ತರೆದಿದ್ದೀರಿ ಫ್ರೀಯಾಗಿ ಓದೋದಕ್ಕೆ. ನಿಮ್ಗೆ ಯಾಕ್ರಿ ಅವರೆಲ್ಲ ಪ್ರೀತಿ ಮಾಡಬೇಕು? ಮಾತನಾಡುವಾಗ ಸರಿಯಾಗಿ ಮಾತನಾಡೋದು ಕಲ್ತ್ಕೊಳ್ಳಿ. ನೀವೇ ಗುತ್ತಿಗೆ ತಗೊಳ್ಕೊಂಡ್ಬಿಟ್ಟಿದೀವಿ ಅಂತ ಮಾತಾಡ್ತೀರಿ ಎಲ್ಲ ವಿಷಯದಲ್ಲೂ. ಸ್ವಾಮಿ ಕರಿಯ ಐ ಲವ್ ಯು ಅಂತ ಪಿಕ್ಚರ್ ಆಡೇ ಬಂತಪ್ಪ. ನನ್ನ ಮನೆ ದೇವ್ರ ಹೆಸರು ನನಗೆ ಕರಿಯ ಅಂತ ಹೆಸರಿಟ್ಟಿದಾರಪ್ಪ. ಕರಿಯ ಅಂತ ಕಲ್ಬಿಟ್ರೆ ನನಗೆ ನಷ್ಟ ಆಗ್ಬಿಡುತ್ತೆ. ಈಗ ಆಯ್ತಪ್ಪ, ಈಗ ಜೈಲಿಂದ ಹೊರಗಡೆ ಬಂದು ಮೆಡಿಕಲ್ ಓಡಾಡ್ತಿದ್ದಾರೆ, ಕರಿಯ ಅಂತ ಸಿನಿಮಾ ತೆಗ್ದಿದಾರಪ್ಪ. ಏನಾಗ್ಬಿಡ್ತು ಅದರಿಂದ? ಎಲ್ಲರ ಮನೋಭಾವ ಏನ್ ಡ್ರಾಮಾ ರೀ ಇವೆಲ್ಲ? ಒಂದ್ ನಿಮಿಷ ಚುನಾವಣೆಗೋಸ್ಕರ ಬಳಸ್ಕೊಳ್ಳೋ ಡ್ರಾಮಾ ಇದೆಯಲ್ಲ, ಅದು ತಪ್ಪು. ನಾನು ಹೇಳ್ತಿರೋ ಅವರಿಬ್ರು ಒಂದ್ ನಿಮಿಷ ಮೇಕ್ರಿ ಸರ್ಕಲ್ ರೋಡಲ್ಲಿ
ಇವ್ರದೇ ಗೆಸ್ಟ್ ಹೌಸ್ ಇತ್ತು, ಇವ್ರ ಸ್ನೇಹಿತರದೇ, ಅಲ್ಲೇ ವಾಸ ಮಾಡ್ತಿದ್ರು. ಎಲ್ಲ ಹೇಳ್ಬೇಕಾ ನಾನು? ಹೇಳಿ ಅಂದ್ರೆ ಹೇಳ್ತೀನಿ ಪ್ರತಿಯೊಂದು. ಹೇಳಬಾರ್ದು ನಾನು. ಅದು ರಾಜಕಾರಣ. ಆಯ್ತು. ಎಥಿಕ್ಸ್ ಇರಬೇಕು, ಸಿದ್ಧಾಂತ ಇರಬೇಕು, ತತ್ವ ಇರಬೇಕು. ಏನ್ರಿ ಮಾಡೋವಾಗೆಲ್ಲ ಎಲ್ಲ ಸರಿ ಇತ್ತು. ಚುನಾವಣೆ ಮುಗಿಯೋವರೆಗೂ ಡ್ರಾಮಾ ಹೊಡ್ಕೊಂಡು ಇದ್ಬಿಟ್ಟು ಬೇರೆಯವ್ರಿಗೆಲ್ಲ ಸ್ಟೇಟ್ಮೆಂಟ್ ಮಾಡಿಸ್ಬಿಟ್ಟು ಚುನಾವಣೆ ಆದಮೇಲೆ ಪಂಚರ್ ಶಾಪ್ ಅಂತೀರೇನ್ರಿ? ಅವ್ರಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ನೀವೇನ್ರಿ ಕಾರ್ಯಕ್ರಮ ಕೊಟ್ಟಿದ್ದೀರಿ? ಅವ್ರನ್ನ ಮೇಲ್ಸರಿಗೆ ಕೆತ್ಕೊಂಬರೋದಕ್ಕೆ ಏನ್ರಿ ಕಾರ್ಯಕ್ರಮ ಕೊಟ್ಟಿದ್ದೀರಿ? ಪಂಚರ್ ಶಾಪು ಎಲ್ಲ ಮಾತೇನ್ರಿ? ಒಬ್ಬ ಮುಖ್ಯಮಂತ್ರಿ ಆಗಿದ್ದವ್ರು, ಕೇಂದ್ರ ಸಚಿವರು ಮಾತನಾಡೋ ಮಾತು ಯಾಕೆ ಇವಾಗ ಎಲ್ಲ ಮಾಧ್ಯಮಗಳು ಅದ್ರ ವಿಷಯದಿಂದ ಮಾತಾಡ್ತಿಲ್ಲ? ಓಕೆ, ಗಾಟ್ ಇಟ್. ನನ್ನ ಪ್ರಶ್ನೆಗೆ ಇಲ್ಲೂ ಉತ್ತರ ನಾನು ಬರಲಿಲ್ಲ. ಬರ್ತೀನಿ ನಾನು 50. ನೀವಲ್ಲ ಸುಮಾರು ಟೈಮ್ ಆಯ್ತು ಸರ್. ಅಲ್ಲ ಯಾಕೆಂದ್ರೆ ತಾವೇ ಒಂದು ಸರ್ಕಾರವನ್ನ ಬೀಳಿಸಿದ ಉದಾಹರಣೆ ಇದೆ. ಧರ್ಮಸಿಂಗ್ ಅವ್ರ ಸರ್ಕಾರ ಬೀಳಿಸಿ ನೀವು ಅಧಿಕಾರಕ್ಕೆ ಬಂದಿದ್ದು ಯಾರ ವಿರುದ್ಧ? ಈಗೇನು ಅವತ್ತು ಪುಂಖಾನುಪುಂಖ ಒಂದು 10 ವರ್ಷ ಮಾತಾಡಿದ್ರಲ್ಲ ಅವ್ರ ವಿರುದ್ಧನೇ. ನೀವು ಇವಾಗ ಆಪರೇಷನ್ ಕಮಲ ಮಾಡ್ತಿಲ್ಲ, ನಾವು ಹಂಗ್ ಮಾಡ್ತೀವಿ ಅಂದ್ರೆ ನಿಮ್ಮ ತಂದೆಯವ್ರು ಹೇಳಿದ್ದೇನು? ನಿಮ್ಮ ತಂದೆಯವ್ರು ಹೇಳಿದ್ದೇನು? ನಿಮ್ಮನ್ನ ಮತ್ತೆ ಯಡಿಯೂರಪ್ಪನ ಇವರು ಅಪ್ಪ ಮಕ್ಕಳನ್ನ ಸದೇ ಬಡಿಲೇಬೇಕು ಕರ್ನಾಟಕದಲ್ಲಿ ಅಂತ ವಿಧಾನಸಭೆಯಲ್ಲಿ ಮಾತಾಡಿದ್ದು ನಾನಲ್ಲ, ಮಾನ್ಯ ಯಡಿಯೂರಪ್ಪನವರು. ಯಾರೋ ದುರ್ಯೋಧನನ ಲಾಂಛನ ನಾಗರಾವು ಅದೇನಾರು ಇದ್ರೆ, 2 ತಲೆ ನಾಗರಾವ್ ಯಾರು ಇದ್ರೆ ಈ ಅಪ್ಪ ಮಕ್ಕಳು, ಈ ಕುಮಾರಸ್ವಾಮಿ ಅಂತ ಮಾತನಾಡಿದ್ ನಾವಾ? ಆಯ್ತು, ಅವ್ರೇನೋ ಮಾತಾಡ್ಕೊಂಡ್ರು, ಇವ್ರೇನೋ ಕೇಳಿಸ್ಕೊಂಡ್ರು, ಮತ್ತೆ ಇವಾಗ ಪಕ್ಕದಲ್ಲೇ ಕೂರಿಸ್ಕೊಂಡು ಜನವರಿಗೆ ನಾವು ಸರ್ಕಾರ ತೆಗಿತೀವಿ. ಪಕ್ಷನಿಷ್ಠೆ ಬಗ್ಗೆ ಹೇಳಿ ಸರ್. ನೋಡಿ ಮೇಡಮ್, 130 ಎಲ್ಲ ಸಮಯದಲ್ಲೂ ಎಲ್ಲ ರಾಜ್ಯಗಳಲ್ಲೂ ಏನೇನು ನಡೆದಿದ್ದಾವೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಮಧ್ಯಪ್ರದೇಶಲ್ಲಿ ಏನ್ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ರು, ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಅವ್ರು ಏನೇನ್ ಮಾಡಿದ್ರು ಎಲ್ಲ ದಾಖಲೆ ಇದೆ ಭಾರತ ದೇಶದಲ್ಲಿ. ಆತಂಕ ಇದೆಯಾ, ಭಯ ಇದೆಯಾ? ನೋಡಿ, ಆತಂಕ ಭಯ ಅಲ್ಲ, ಇವರ ಅನೈತಿಕತೆ ಬಗ್ಗೆ ನಾವು ಮಾತನಾಡಿದ್ದೇವೆ. ಆಯ್ತು, ಈ ತರದ ವಿಚಾರಗಳಿಗೆ ಇವರು ಕೈ ಹಾಕ್ತಿದ್ದಾರೆ ಮತ್ತೆ ಅಂತ ಹೇಳಿದ್ದೇವೆ. ನಡೆದ ಘಟನೆ ಹೇಳಿದ್ದೇವೆ, ಅದನ್ನ ತುಲನೆ ಮಾಡಲಿ ರಾಜ್ಯದ ಜನತೆ. ಇವ್ರು ಅಲ್ಲ ಅನ್ನೋದಾದ್ರೆ, ಇವ್ರು ಕ್ರಿಸ್ಟಲ್ ಕ್ಲಿಯರ್ ಅನ್ನೋದಾದ್ರೆ, ಬೇರೆ ರಾಜ್ಯಗಳಲ್ಲೆಲ್ಲ ಮಾಡಿದ್ದು ಕರ್ನಾಟಕದಲ್ಲಿ ಮಾಡಿದ್ದೆಲ್ಲ ಸುಳ್ಳಾಗಿದ್ರೆ, ಯತ್ನಾಳ್ ಅವ್ರು ಹೇಳ್ತಿರೋ ಸುಳ್ಳಾಗಿದ್ರೆ ಸುಳ್ಳ, ರಮೇಶ್ ಜಾರಕಿಹೊಳಿ ಅವ್ರು ಹೇಳ್ತಾ ಇರೋದು ಸುಳ್ಳ ಹಾಗಿದ್ರೆ ಎಲ್ಲ ಹೇಳ್ಬೇಕಾಗುತ್ತೆ ಜನತೆ ಮುಂದೆ. ಆಮೇಲೆ ಮೇಡಮ್ ಇನ್ನೊಂದು, ಇವರು ವೈಟ್ ಟಾಪಿಂಗ್ ರಸ್ತೆ MG ರೋಡಿಂಗ್ ಆಗ್ಬಿಟ್ಟಿದೆ. ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಕೇಳ್ತಾ ಇದ್ದೇನೆ, ಇವರು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಾರೆ, ಅದೆಲ್ಲ ಸ್ಮಾರ್ಟ್ ಸಿಟಿ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆ ಸ್ಮಾರ್ಟ್ ಸಿಟಿ ಮಾಡಿದ್ರೆ ಯಾಕಪ್ಪ ಚಾಪೆ ಹಾಕ್ತಿದ್ರು ರೋಡ್ಗೆ? ಎಲ್ಲಿ ಒಂದು ರಾಜ್ಯದಲ್ಲೂ ಒಂದು ಡ್ರಾಮಾ ಕೇಳ್ಕೊ ಕೂತ್ಕೊಳ್ಳ ಒಂದು ಗಂಟೆ ನಿಮಿಷ ಇರ್ರೆ. ನೀವು ಈ ಡ್ರಾಮಾ ಕೇಳಕ್ಕೆ ಇಲ್ಲಿ ಬರ್ಬೇಕಾಯ್ತಾ? ಮಾಧ್ಯಮದ ಇದು ಮಾಡಿ ಕೇಳಿ, ಮಾಧ್ಯಮ ಗೋಷ್ಠಿನ 25 ನಿಮಿಷ ಆಯ್ತು ಡ್ರಾಮಾ ಕೇಳ್ಕೊ ಕೂತ್ಕೊಳ್ಳ. ಮಾಧ್ಯಮ ಗೋಷ್ಠಿಲಿ ಮಾಧ್ಯಮ ಗೋಷ್ಠಿ ಮಾಡಕ್ಕೆ ಹೇಳಿ, ಕತೆ ಡ್ರಾಮಾ ಮಾಡಕ್ಕೆ ಚೆನ್ನಾಗಿದ್ದಾರೆ, ನಾಟಕ ಮಾಡಕ್ಕೆ ಕೇಳಿಸಿ. 20 ನಿಮಿಷ 25 ನಿಮಿಷ ಆಯ್ತು ಕೂತ್ಕೊಳ್ಳಿ, ಮಾಧ್ಯಮ ಗೋಷ್ಠಿ ಮಾಡಕ್ಕೆ ಹೇಳಿ. ನೀವೇ ಮಾಡ್ರಿ ಆ ಕೆಲಸ. ಒಂದ್ ಗಂಟೆ ಆಯ್ತು. ತಮ್ಮಯ್ಯನವರು ನನಗೂ ಯಾವ್ದು ಕಾಲ್ ಬಂದಿಲ್ಲ ಅಂದ್ರು, KH ಮುನಿಯಪ್ಪನವರು ನನಗೂ ಯಾವ್ದು ಕಾಲ್ ಬಂದಿಲ್ಲ. ನಿಮಿಷ ಅವ್ರು ಹೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲೇಬೇಕು. ನಿಮಿಷ ಆಮೇಲೆ ಈ ಸ್ಥಿತಿಗೆ ಬಂದಿದೆ ಅಂದ್ರೆ ಕಾರಣ ಅದು ಮೋದಿಯವರು ಸ್ಮಾರ್ಟ್ ಸಿಟಿಗೆ ಕರ್ನಾಟಕ ದುಡ್ಡು ಕೊಟ್ಟಿದ್ರೆ, ಸ್ಮಾರ್ಟ್ ಸಿಟಿ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವ್ರು ಯಾರೋ ಇನ್ನೊಬ್ಬರ ಬಗ್ಗೆ ಹೇಳಿದ್ರು, ಆಯ್ತು BPL ಕಾರ್ಡ್ ಬಗ್ಗೆ ಮಾತಾಡಿದ್ರು, 11 ಲಕ್ಷ ಧರ್ಮಸಿಂಗ್ ಹಿಡ್ಕೊಂಡು ಕುತ್ಕೊಂಡ್ರಿ. 11 ಲಕ್ಷ BPL ಕಾರ್ಡ್ ಬಗ್ಗೆ ಮಾತಾಡಿದ್ರು. ಇದೇ ಶೋಭಾ ಕರಂದ್ಲಾಜೆ ಅವರು ಗ್ಯಾಸ್ ಅನ್ನ ಎಲೆಕ್ಟ್ರಿಸಿಟಿ ಬಿಲ್ ಜೊತೆಗೆ ಲಿಂಕ್ ಮಾಡ್ಬಿಟ್ಟು ಗ್ಯಾಸ್ ಯಾರ್ಯಾವ್ದೇನೇನಿದೆಯಾ ತೆಗಿಯಕ್ ಕೊಟ್ಟಿದ್ದವ್ರು ನಾವಲ್ಲ. ಮರಿಬಾರ್ದು ಯಾರು ಕರ್ನಾಟಕದ ಜನತೆ, ನಮ್ಗೆಲ್ಲ ಜ್ಞಾಪಕ ಇದೆ. ಮೇಡಮ್ ನಮ್ಮೂರು ಅವ್ರೂರಲ್ಲೇ ಕೇಳಿಸ್ತೀರಿ, ಅವ್ರೂರಲ್ಲೇ ರೈಸ್ ಮಿಲ್ ಇಟ್ಕೊಂಡಿರೋರು, BPL ಕಾರ್ಡ್ ಇಟ್ಕೊಂಡಿಲ್ವಾ ಹೇಳಿ. ನೆಕ್ಸ್ಟ್ ರೌಂಡ್ ಮಾತಾಡೋದು ಬಿಡು, ಹೇಳಿ ಯಾರು ಹೇಳ್ತಾರೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂಗೆ ಪ್ರಮುಖ ನಾಯಕರು ಅಂತ ಯಾರೆಲ್ಲ ಇರ್ತಾರೆ ನೋಡಿ, ಅವರೆಲ್ಲ ಆಪರೇಷನ್ ಕಮಲ ನಮ್ಮ ಶಾಸಕರಿಗೆ ಕಾಲ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಶಾಸಕರು ಅಂತ ಅನಿಸ್ಕೊಳ್ತಾರೆ ನೋಡಿ ಹಲವರು, ಅವ್ರು ನಮಗೆ ಯಾವುದು ಅಂತ ಕಾಲ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಹಿರಿಯ ನಾಯಕ KH ಮುನಿಯಪ್ಪನವರು ನನಗೂ ಕಾಲ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಏನಿದ್ರ ಅರ್ಥ ನೋಡಿ? ಈ ದೇಶದಲ್ಲಿ ಹೇಳಿದ್ರು ದೇವೇಗೌಡರೇ ಆಪರೇಷನ್ ಕಮಲ ಮಾಡಿದ್ರು ಅಂತ ಕಾಂಗ್ರೆಸ್ ಹೋಗ್ತಾ ಇರೋರು. ಈ ದೇಶದಲ್ಲಿ ಕಾಂಗ್ರೆಸ್ಸೇತರ ಪಕ್ಷಗಳನ್ನ ತುಳಿದಿ
ಅಪ್ಪಚ್ಚಿ ಮಾಡಿದಂತ ಕೀರ್ತಿ ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ಹೋಗ್ತದೆ. ಅವತ್ತು ಏನು ಈ ದೇಶದಲ್ಲಿ ಇದ್ದಂತ ಎಲ್ಲಾ ಪಕ್ಷಗಳನ್ನ ತುಳಿದು ಈ ದೇಶದಲ್ಲಿ ಡಿಕ್ಟೇಟರ್ಶಿಪ್ ಅನ್ನ ತಂದು ಆ ಪಕ್ಷ ಇವತ್ತು ಈ ದೇಶದಲ್ಲಿ ರಾಷ್ಟ್ರೀಯ ಪಕ್ಷ ಆಗುವುದಿಲ್ಲ, ಒಂದು ಸಾಮಾನ್ಯ ಕಿತ್ತೋಗಿರುವಂತ ಒಂದು ಪ್ರಾದೇಶಿಕ ಪಕ್ಷ ಆಗಿದೆ ಈ ದೇಶದಲ್ಲಿ. ಯಾವ್ದೋ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು. ಎರಡನೇದು ಹೇಳಿದ್ರು ಕುಮಾರ್, ನಾನು ಅನ್ಪಾರ್ಲಿಮೆಂಟರಿ ವರ್ಡ್ ಯೂಸ್ ಮಾಡಿಲ್ಲ, ಓಕೆನಾ? ಇವ್ರ ತರ ನಾಗರಾವ್ ತಲೆ ಅಂತ ಹೇಳಿಲ್ಲ ನಾನು. ಕಿತ್ತೋಗಿರೋ ಪಕ್ಷ ಒಂದು. ಎರಡನೇದು ಈ ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಏನು ಮಾಡಿಲ್ವಂತೆ, ಹೌದಲ್ವಾ? ಹೇಳ್ರಿ ಹೆಸರು. ಒಂದ್ ಮಾತು ಹೇಳ, ಒಂದ್ ಕಾರ್ಯಕ್ರಮದ ಈ ರಾಜ್ಯದಲ್ಲಿ ಕೇವಲ ನಾನು ಕುರುಬ ಜನಾಂಗದವನು, ನಾನು ಮುಸ್ಲಿಂ ಜನಾಂಗದವನು, ನಾನು ಆ ಜನಾಂಗ ಈ ಜನಾಂಗ ಅಂತ ಹೇಳ್ಕೊಂಡಿಲ್ಲ ಕುಮಾರಸ್ವಾಮಿ. ಈ ರಾಜ್ಯದ ಜನತೆಗೋಸ್ಕರ ಕುಮಾರಸ್ವಾಮಿ ಎಷ್ಟು ಸಾಲ ಕುತ್ಕೊಂಡ್ರೆ ಸುಮ್ಮನೆ ಈಗ ಅವ್ರ ಕೈಲೇ ಮಾತಾಡ್ಸ್ಕೊಳ್ಳಿ, ಅವ್ರ ಕೈಲೇ ಮಾತಾಡ್ಸ್ಕೊಳ್ಳಿ. ನಿಮ್ಮ ಕುಮಾರಸ್ವಾಮಿ ಅವರು ದೇವೇಗೌಡರು ಈ ರಾಜ್ಯಕ್ಕೆ ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಒಂದ್ಸಲಿ RTL ತೆಗೆಸ್ಕೊಳ್ಳಿ. ಎಷ್ಟು ಶಾಲಾ ಕಾಲೇಜುಗಳು ಕೊಟ್ಟಿದ್ದಾರೆ ಏನೇನು ಅಂತ ಒಂದ್ ಕಡೆ. ಕಾಂಗ್ರೆಸ್ಸು ಈ ದೇಶದಲ್ಲಿ ಮುಸ್ಲಿಮರಿಗೆ ಹೇಳಿದ್ರಲ್ಲ, 65 ವರ್ಷದಿಂದ ಏನಾದ್ರು ಈ ದೇಶದಲ್ಲಿ ಮುಸಲ್ಮಾನರಿಗೆ ಕಾಂಗ್ರೆಸ್ ಕೊಟ್ಟಿದ್ದೆ ಆದ್ರೆ ಅದು ಪಂಚರ್ ಶಾಪು, ಅದು ಏನು ಇವತ್ತು ಇಟ್ಕೊಂಡಿರೋ ಗುಜರಿ ಅಂಗಡಿ. ಈ ದೇಶದಲ್ಲಿ ಏನಾದ್ರೂ ಸ್ವರ್ಗದಂತ ದೇಶದಲ್ಲಿ ಇವತ್ತು ಮುಸ್ಲಿಮರು ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಸನ್ಮಾನ್ಯ ಮೋದಿ ಅವರು ಮಾಡಿದಂತ ಜಮ್ಮು ಕಾಶ್ಮೀರದಲ್ಲಿ ಇವತ್ತಿಗೂ ಸಹ ಒಬ್ಬನೇ ಒಬ್ಬ ಮುಸಲ್ಮಾನರು ಸತ್ತಿಲ್ಲ. ಮೋದಿ ಅವರು ಗೌರ್ಮೆಂಟ್ ಬಂದ ಮೇಲೆ ಎಲ್ಲಿ ಸತ್ತಿದ್ದಾರೆ ತೋರಿಸಿ, ಎಲ್ಲಿ ಭಯೋತ್ಪಾದನೆ ಆಗಿದೆ ತೋರಿಸಿ. ಕಾಂಗ್ರೆಸ್ ಬಂದಾಗ ಮುಸ್ಲಿಮರ ದಳ್ಳೂರಿಗೆ ಮುಸಲ್ಮಾನರು ಬೆಂದೋದ್ರು ಜಮ್ಮು ಕಾಶ್ಮೀರದಲ್ಲಿ. ಇವರು ಮುಸಲ್ಮಾನರ ಬಗ್ಗೆ ಮಾತನಾಡ್ತಾರಾ? ವೋಟ್ ಬ್ಯಾಂಕ್ಗೋಸ್ಕರ ತುಷ್ಟೀಕರಣ ಮಾಡಿಕೊಂಡು ಯಾರು ಕಾಂಗ್ರೆಸ್ ಪಕ್ಷ. ಅದೊಂದು ಕಡೆ. ಮೂರನೇ ಏನು ಹೇಳಿದ್ರು, ನಮ್ಮ ಯಡಹಳ್ಳಿ ಸರ್ ಹೇಳಿದ್ರು ಏನಂತ, ಕುಮಾರಸ್ವಾಮಿ ಅವರು ಒಂದು 5-6 ತಿಂಗಳು ಮಾಡಿದ್ರೆ ಕೆಲಸ ಸಾಕು ಅಂತ. ಸಾಕಷ್ಟೇ ರೀ. ನಾನು ಹೇಳ್ತಾ ಇದ್ದೀನಿ, ಯಾಕೆ ಹೇಳಿದ್ರೆ ನಾನು ಹೇಳ್ತೀನಿ ಯಾಕೆ ಅಂತೇಳಿ. ಕುಮಾರಸ್ವಾಮಿ ಅವರು ಆಡಳಿತ ಮಾಡಿದ ಎಷ್ಟು ತಿಂಗಳು? 10 ದಿನ. ಇವತ್ತು ಈ ದೇಶದಲ್ಲಿ ರೈತಾಪಿ ವರ್ಗದ 25,000 ಕೋಟಿ ಸಾಲ ಮನ್ನಾ ಬಂದ ತಕ್ಷಣ ಸೈತಾದಂತ ಹಗಲು ರಾತ್ರಿ ಎಣ್ಣೆ ಕುಡಿದು ಸರಾಯಿ ಕುಡಿದು ಸೈತಾದಂತ ಜೀವವನ್ನು ಉಳಿಸಿದಂಥವ್ರು ಕುಮಾರಸ್ವಾಮಿ ಅವರು. ಲಾಟ್ರಿಗೆ ಬರಲಾಗಿದ್ದಂಥ ಕುಟುಂಬವನ್ನು ಜಾರಿಗೆ ತಂದವರು ಕುಮಾರಸ್ವಾಮಿ ಅವರು. ಕೇವಲ 6 ತಿಂಗಳಲ್ಲಿ ಈ ರಾಜ್ಯದಲ್ಲಿ ಖಜಾನೆ ತುಂಬಿ ತುಳುಕುವಾಗ 10 ದಿವಸ ಅಂದ್ರೆ ಸಾಕು. 10 ದಿವಸದಲ್ಲಿ 100 ಕೋಟಿ ಜನ ಬದುಕು ಮಾಡಬೇಕು. ಒಂದು ನಾನು ಇನ್ನೊಂದೇನಪ್ಪ ಅಂತಂದ್ರೆ ಇವ್ರು ಮಾತಾಡ್ಬೇಕು, ಇವರು ನಾಟಕ ಮಾಡ್ತಾರೆ, ಡ್ರಾಮಾ ನೋಡಿ ಒಂದೈತಲ್ವಾ ನೋಡಿ. ನಾನು ಇನ್ನು ಈ ರಾಜ್ಯದಲ್ಲಿ 1423 ಕೋಟಿ ರೂಪಾಯಿ ತೋರಿಸಿರುವಂತ ಏಕಮೇವ ವ್ಯಕ್ತಿ DK ಶಿವಕುಮಾರ್ ಜೈಲಲ್ಲಿದ್ದಾಗ, ಜೈಲಿಗೆ ಕಳಿಸಿದಾಗ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದು ಕಾಂಗ್ರೆಸ್ನವರಲ್ಲ, ಇದೇ ಕುಮಾರಸ್ವಾಮಿ ಅವರು. ಎಲ್ಲಿಗೆ? ದೇವೇಗೌಡರು ಕಳಿಸಿದಂತ ಕುಮಾರಸ್ವಾಮಿ ಅವರು. ಅದೇ ಅವತ್ತು ರಾಜ್ಯ ಏನ್ ಹೇಳ್ತಾ ಇತ್ತು? ED, CBI, DK ಶಿವಕುಮಾರ್ ಜೈಲು. ಬರೀ ಬೆಳಿಗ್ಗೆ ಎದ್ರೆ DK ಶಿವಕುಮಾರ್ ಕುಟುಂಬ ಸರ್ವನಾಶ ಆಗುವಂತ ಸ್ಥಿತಿಯಲ್ಲಿ ಈ ರಾಜ್ಯದ ಜನ ಮಾತನಾಡ್ತಾ ಇದ್ರು. ಅದೇ DK ಶಿವಕುಮಾರ್ ನೋಡಿ ಯಾವ ರೀತಿ ಟ್ರಾಜಿಡಿ ಮಾಡಿದ್ರು ಇವತ್ತು ಕಾಂಗ್ರೆಸ್ಗೆ ಅಂತ ಹೇಳಿದ್ರೆ, ಅವತ್ತು ಯಾರು ಈ ಪಕ್ಷ ನನ್ನನ್ನು ಮಾಡ್ತೋ ಅದೇ ಪಕ್ಷಕ್ಕೆ ಇವತ್ತು ಸಿದ್ದರಾಮಯ್ಯ ಅಂದ್ರೆ ED, ಸಿದ್ದರಾಮಯ್ಯ ಅಂದ್ರೆ CBI, ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಭ್ರಷ್ಟಾಚಾರ, ಸಿದ್ದರಾಮಯ್ಯ ಅಂತ ಹೇಳಿದ್ರೆ ವೆಯ್ಟ್ ಅಂಡ್ ಸಿ ಮ್ಯಾನ್ ಜೈಲು ಅಂತೇಳಿ ಅದೇ DK ಶಿವಕುಮಾರ್ ಆಡಿರುವಂಥ ತಂತ್ರಕ್ಕೆ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಇವತ್ತು ಸಂಪೂರ್ಣವಾಗಿ ರಾಜ್ಯದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇವ್ರು ಹೇಳ್ತಾರೆ ಭ್ರಷ್ಟಾಚಾರದ ಬಗ್ಗೆ. ಇವತ್ತು ಪಾಪ ನಾಗೇಂದ್ರ ವಾಲ್ಮೀಕಿ ಹಗರಣದ SC ST ಇಟ್ಟಿರೋ ದುಡ್ಡೇ ಬಿಡ್ಲಿಲ್ಲ. ಈ ರಾಜ್ಯವನ್ನು ಬಿಡ್ತಾರ ಇವರು? 16 ಸೈಟ್ಗಳು ಏನು ಸಿದ್ದರಾಮಯ್ಯನವರು ವಾಪಸ್ ಕೊಟ್ಟರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ. ಹಾಗಾದ್ರೆ ಒಂದು ಮಾತು ಹೇಳಲ್ಲ, ಕುಮಾರ್ ಅವರು ಹೇಳಿದ್ರು ಏನಂತ, ಐ ಲವ್ ಯು ಅಂತ. ಇವ್ರು ತಾಕತ್ತಿದ್ರೆ ಕುಮಾರ್ ಮೇಡಮ್, ಇವ್ರಿಗೆ ತಾಕತ್ತಿದ್ರೆ ಜಮೀರ್ಗೆ ಇನ್ಕ್ಲೂಡ್ ಕಾಂಗ್ರೆಸ್ ವಕ್ತಾರರಿಗೆ ತಾಕತ್ತಿದ್ರೆ ಮಲ್ಲಿಕಾರ್ಜುನ್ ಖರ್ಗೆನ ಕರಿಯ ಅನ್ಲಿ. ಇವರು ತಾಕತ್ತಿದ್ಯಾ? ಗಂಡುಸ್ತಾನೆ ಇದ್ರೆ ಹೇಳಿ. ಮಲ್ಲಿಕಾರ್ಜುನ ಖರ್ಗೆ ಕರಿಯ, ಅವ್ರ ಮಗ ಪ್ರಿಯಾಂಕ ಖರ್ಗೆ ಕರಿಯ ಎಲ್ಲಿ ತಾಕತ್ತಿದ್ರೆ ಇವತ್ತೇನಾರ ಹೇಳಿದ್ರೆ ಇವತ್ತು ದಲಿತರು ಇವತ್ತು ಗುಂಡು ಹೊಡಿತಾ ಇದ್ರು. ಇವ್ರಿಗೆ ಗುಂಡು ಹೊಡಿತಾ ಇದ್ರು. ಒಕ್ಕಲಿಗರು ತಡ್ಕೊಂಡಿದ್ದಾರೆ, ಒಕ್ಕಲಿಗ ಸಮುದಾಯ. ಅದಕ್ಕೆ 23ನೇ ತಾರೀಕು ಗೊತ್ತಾಯ್ತದೆ. ಹೇಳ್ಸಿ ನೀವು ಕರಿಯ ಅಂತ ಹೇಳಿ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಕರಿಯ ಅನ್ರಿ, ಪ್ರಿಯಾಂಕ ಖರ್ಗೆ ಅವ್ರಿಗೆ ಕರಿಯ ಅನ್ರಿ. ಇವತ್ತು ಕಾಂಗ್ರೆಸ್ ಅಲ್ಲಿ ಎಷ್ಟು ಜನ
ಕರಗಿದಾರ ಅವ್ರಿಗೆಲ್ಲ ಕರಿಯ ಅನ್ರಿ. ಅದಾಗಲ್ಲ ಇವ್ರಿಗೆ ಇವತ್ತು ಎಲ್ಲಿ ತಾಕತ್ತಿದ್ರ? ಇವತ್ತು SC ST ಸಮುದಾಯ ಇವರೆಲ್ಲ ಬೆಂಕಿ ಹಚ್ತಾ ಇದ್ರು. ಆದ್ರೂ ಸಹ ಇವ್ರು ಹೇಳ್ತಾರೆ ಪೇಸ್ವೆ ಅಂತೇಳಿ, ಇವ್ರು ಕರಿಯ ಅನ್ಬಾರ್ದಂತೆ. ಈ ರಾಜ್ಯದ ಜನ ಹೌದಲ್ವಾ? ಇವ್ರು ಹೋಗ್ಬಿಟ್ಟು ಸೌತ್ ಆಫ್ರಿಕಾದಲ್ಲಿ, ಅಮೆರಿಕದಲ್ಲಿ ಹೋಗ್ಬಿಟ್ಟು ಸೌತ್ ಆಫ್ರಿಕಾದಲ್ಲಿ ಕಾಂಗ್ರೆಸ್ ತಳಿ ಯಾವ್ದು? ಕಾಂಗ್ರೆಸ್ ಇಟಾಲಿಯನ್ ತಳಿ, ಕಾಂಗ್ರೆಸ್ ತಳಿ ಯಾವ್ದು? ಮುಸ್ಲಿಂ ತಳಿ, ಕ್ರಿಶ್ಚಿಯನ್ ತಳಿ, ಎಲ್ಲಾ ತಳಿಗಳನ್ನ ಇಟ್ಕೊಂಡು ಇವತ್ತು ದೇವೇಗೌಡರ ಹತ್ರ ಬಂದಿದ್ದೀರಾ. ಸತ್ಯ ಹೇಳ್ತಾ ಇದೀನಿ ಕೇಳಿ ಮೇಡಮ್, ಇವ್ರು ಹೀಗೆ ಎಡಹಳ್ಳಿ ಅವ್ರು ಹೇಳಿದ್ರಪ್ಪ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನನಗೆ ಭಾರಿ ಆಶ್ಚರ್ಯ ಆಯ್ತು. ವಿರೋಧ ಪಕ್ಷ ಸುಮ್ಮನೆ ಕೂತ್ಕೋಬೇಕಂತೆ, ಎಲ್ಲಿ 3 ವರ್ಷ ಎಲೆಕ್ಷನ್ ಆದ್ಮೇಲೆ ಮಾತನಾಡ್ಬೇಕಂತೆ. ಎಡಹಳ್ಳಿ ವಿಶ್ಲೇಷಕರು ಹೇಳ್ತಾರೆ, ಎಲೆಕ್ಷನ್ 3 ವರ್ಷ ಆದ್ಮೇಲೆ ನೀವು ಇಂತಿಂತ ಭ್ರಷ್ಟಾಚಾರ ಮಾಡಿದ್ರು, ಹಿಂಗಿಂಗೆ ನುಂಗಿ ನೀರು ಕುಡಿದು ವಿಧಾನಸೌಧ ಮಾರಾಟಕ್ಕೆ ಇಟ್ಟಿದ್ರು, 3 ವರ್ಷ ಆದ್ಮೇಲೆ ಅಧಿಕಾರವನ್ನು ಹೇಳಿ ನೀವು ಜನಕ್ಕೆ ಬನ್ನಿ ಅಂತ ಹೇಳಿ ರಾಜ್ಯ ಜನ ಖಜಾನೆ ಕೊಳ್ಳೆ ಹೊಡಿಬೇಕು. ಪಾಪ ಎಡಹಳ್ಳಿ ಅವರು ಪಾಪ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನೋಡಿ, ಬಹಳ ಮುಖ್ಯವಾಗಿ ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ನಾಯಕರು ಅಂತ ಅನ್ನಿಸ್ಕೊಂಡವರು ಆಡುವಂಥ ಪ್ರತಿ ಶಬ್ದ ಕೂಡ ವ್ಯಾಪ್ತಿ ಮೀರಿದೆ, ಎಲ್ಲೇ ಮೀರಿದೆ. ಆರೋಪ ಪ್ರತ್ಯಾರೋಪಗಳಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ತೇಜೋವಧೆಗಳಾಗ್ತಾ ಇದೆ. ಈಗಿನ ಸಮಯ ಏನಿದೆ ಅದು ಜವಾಬ್ದಾರಿ ಬಗ್ಗೆ ಮಾತಾಡೋ ಸಮಯ. ಶಶಿಕಾಂತ್ ಯಡಹಳ್ಳಿ ಅವರೇ ಏನು ಹೇಳ್ತಾರೆ? ಜವಾಬ್ದಾರಿಗಳನ್ನ ಎಲ್ಲರೂ ಮರ್ತಿದ್ದಾರೆ. ಜವಾಬ್ದಾರಿ ಇದ್ದಿದ್ರೆ ಯಾವ ಆರೋಪ ಪ್ರತ್ಯಾರೋಪಗಳು ಆಗ್ತಾ ಇರಲಿಲ್ಲ, ಇಷ್ಟು ನಾವು ಚರ್ಚೆ ಮಾಡೋ ಅಗತ್ಯನೂ ಇರಲಿಲ್ಲ. ಆಮೇಲೆ ಸ್ನೇಹಿತರು ಹೇಳಿದ್ದು ಏನು ಅಂತಂದ್ರೆ, ನಾನು ಹೇಳಿದ್ದನ್ನು ಅವರು ಸ್ವಲ್ಪ ಟ್ವಿಸ್ಟ್ ಮಾಡಿ ತಮ್ಮ ಅನುಕೂಲಕ್ಕೆ ತಿರುಗಿಸಿದ್ರು. ಯಾಕಂದ್ರೆ ಅದು ರಾಜಕಾರಣ ಆಯ್ತಾ. ನಾನು ಹೇಳಿದ್ದೇನು ಅಂತಂದ್ರೆ, ವಿರೋಧ ಪಕ್ಷ ಅನ್ನೋದು ಆಡಳಿತ ಪಕ್ಷ ತಪ್ಪು ಮಾಡಿದರೆ ಹೇಳುವ, ತಿದ್ದುವ, ಸರಿಪಡಿಸಿಕೊಳ್ಳಿ ಅಂತ ಹೇಳುವುದು ಅವ್ರಿಗೆ ಜವಾಬ್ದಾರಿಯಾಗಿದೆ. ಅದಕ್ಕೋಸ್ಕರ ಅವರು ಜನರ ಹತ್ರ ಹೋಗಲಿ, ಹೋರಾಟ ಮಾಡಲಿ, ಎಲ್ಲವನ್ನೂ ಮಾಡುವ ಅಧಿಕಾರ ಮತ್ತು ಹಕ್ಕು ಇದೆ. ಅದರ ಅರ್ಥ ಏನು ಅಂತಂದ್ರೆ, ಈ ಸದ್ಯಕ್ಕೆ ಸರ್ಕಾರ ಬಿಡಿಸ್ಬಿಡ್ಬೇಕು. ಯಾಕಂದ್ರೆ ಅದೇ ಹೇಳಿದಲ್ಲ, ಸರ್ಕಾರ ಬೀಳಿಸ್ಬಿಡ್ಬೇಕು, ರಾಜೀನಾಮೆ ಕೊಡಿಸ್ಬೇಕು ಅಲ್ಲ. ಯಾಕಂದ್ರೆ ಸರ್ಕಾರ ಅನ್ನೋದು ವಿರೋಧ ಪಕ್ಷ ಅದನ್ನ ಆಯ್ಕೆ ಮಾಡಿದ್ದಲ್ಲ, ಅದನ್ನ ಜನರು ಆಯ್ಕೆ ಮಾಡಿದ್ದಾರೆ. ಸರಿಯೋ ತಪ್ಪೋ ಅವರು ಅದಕ್ಕೆ ಬಹುಮತ ಕೊಟ್ಟಿದ್ದಾರೆ. ಅಲ್ಲ, ಹಂಗೆ ಅವಕಾಶ ಬಿಟ್ಬಿಟ್ರೆ ಅನಾಹುತ ಆಗಬಾರ್ದಲ್ಲ. ನಾನು ಹೇಳ್ತಿದ್ದೀನಿ ಕೇಳಿ, ಯಾವ ಅನಾಹುತಗಳಾದರೂ ಆ ಅನಾಹುತಗಳನ್ನ ಅದರ ಮೇಲೆ ಬೆಳಕು ಚೆಲ್ಲುವ ಕೆಲಸವನ್ನ ವಿರೋಧ ಪಕ್ಷಗಳು ಮಾಡಬೇಕು. ಅದು ಇರೋದೇ ಅದಕ್ಕೆ. ಅವು ಆಕ್ಚುಲಿ ಅದ್ರ ಹೆಸರೇ ವಿರೋಧ ಪಕ್ಷ ಅನ್ನೋದು ತಪ್ಪು. ಅವರು ಪ್ರತಿಪಕ್ಷಗಳು, ಅವರು ವಿರೋಧ ಪಕ್ಷ ಅಲ್ಲ. ವಿರೋಧ ಪಕ್ಷ ಅನ್ನೋದನ್ನ ಅವರು ಶಬ್ದಶಃ ಅರ್ಥ ಮಾಡಿಕೊಂಡು ವಿರೋಧ ಮಾಡುವುದೇ ನಮ್ಮ ಕಾಯಕ ಅಂತ ತಿಳ್ಕೊಂಡಿದ್ದಾರೆ. ಅದಲ್ಲ. ಆಮೇಲೆ ಜನರ ಹಿತಾಸಕ್ತಿಯನ್ನ ಕಾಪಾಡುವ ಕೆಲಸ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಎರಡರದ್ದು ಆಗಿರುತ್ತೆ. ಆದ್ದರಿಂದ ನಿಮಗೆ 5 ವರ್ಷ ಮಾನಿಟರಿ ಕೊಟ್ರೆ, ಅದು ಇಷ್ಟೊಂದು ಬಹುಮತ ಇದ್ದಾಗ ನೀವೇನು ತಿಪ್ಪುರ್ಲಾಗ ಹಾಕಿದ್ರು ಸಹಿತ ಈಗಿರೋದನ್ನ ಆಗಲ್ಲ. ಒಬ್ಬ ಮಿನಿಸ್ಟರ್ನ ಕಳಿಸ್ಬೋದು, ಇನ್ನೊಬ್ಬ CM ಬದಲಾಯಿಸಬಹುದು. ಅದು ಸರ್ಕಾರ ಈ ಸದ್ಯಕ್ಕೆ ಬೀಳಿಸ್ತಕ್ಕಂಥ ಯಾವ ಚಾನ್ಸಸ್ಗಳು ಇಲ್ಲ, ಸಾಧ್ಯತೆಗಳು ಇಲ್ಲ, ಪರ್ಯಾಯಗಳಿಲ್ಲ. ಆದ್ದರಿಂದ ನಿಮ್ಮ ಕೆಲಸ ಏನು ಅಂತಂದ್ರೆ, ಆ ತಪ್ಪುಗಳನ್ನ ಜನರ ಮುಂದೆ ಇಡೋದು. ನೋಡಿ, ಇಂಥ ತಪ್ಪು ಕೆಲಸ ಮಾಡಿದ್ದಾರೆ, ಅದು ಸಹಿತ ಸಾಕ್ಷಿ, ಪುರಾವೆ ಮತ್ತು ಯಾವುದಕ್ಕೆ ಸಂಬಂಧಪಟ್ಟ ದಾಖಲೆಗಳ ಸಮೇತ. ಇವ್ರು ಹೇಳ್ತಾ ಇರೋದು 100 ಕೋಟಿ ರೂಪಾಯಿ ಅಂತ ಇವ್ರು ಹೇಳ್ತಾರೆ. ಇವ್ರು ಹೇಳ್ತಾರೆ 40% ಅಂತ, ಇವ್ರು ಹೇಳ್ತಾರೆ 60% ಅಂತ. ಈ ಎಲ್ಲಾ ಪರ್ಸೆಂಟ್ಗಳು ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಎಲ್ಲಿದೆ? ಬರೀ ಮಾತಾಡುವುದಲ್ಲ. 700 ಕೋಟಿ ರೂಪಾಯಿ ಸಿದ್ದರಾಮಯ್ಯನವರು ಅಬೆಕಾರಿಯಲ್ಲಿ ನುಂಗಾಕ್ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ರಾಜ್ಯಕ್ಕೆ ಕಳಿಸ್ಬಿಟ್ಟಾರೆ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ಹಾಗಾದ್ರೆ ಸಾಬೀತುಪಡಿಸಿ ನಾ ರಾಜೀನಾಮೆ ಕೊಡ್ತೀನಿ, ನೀವು ಕೊಡಿ. ಬರೀ ಆರೋಪ ಪ್ರತ್ಯಾರೋಪ. ಇವರಿಗೂ ಸಹಿತ ದಾಖಲೆಗಳಿಲ್ಲ, ಅವರಿಗೂ ದಾಖಲೆಗಳಿಲ್ಲ. ಬರೀ ನಾಲ್ಗೆ ಇದೆಯಲ್ವಾ, ಇದಕ್ಕೆ ಎಲುಬಿಲ್ಲ ಅಂತ ಆಡಿಸ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ನಿಮ್ಮ ಯಾವುದಾದ್ರೂ ಮಾತಿನಲ್ಲಿ ಜನಸಾಮಾನ್ಯರಿಗೆ ಪೂರಕವಾಗಿರ್ತಕ್ಕಂಥ ಒಂದು ಮಾತನ್ನು ತೋರಿಸಿ ನನಗೆ. ಆದ್ರೂ ಆಶ್ಚರ್ಯ ಅನ್ಸೋದು ಎಲ್ಲಿ ಗೊತ್ತಾ ಸರ್, ಜನ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ. ನೀವು ಹೆಂಗೆ ವಿಶ್ಲೇಷಣೆ ಮಾಡ್ತೀವಿ ಹಂಗೆ ಜನ ಕೂಡ ಒಂದು ಕ್ಯಾಲ್ಕುಲೇಷನ್ ಡೆಫಿನೆಟ್ಲಿ ಇರುತ್ತೆ. ಯಾವಾಗ BJP ಮತ್ತು JDSನವರು ಮೂಡ ಅಂತ ಹೇಳ್ತಾರೆ, ಅವಾಗ 21 ಹಗರಣ ಅಂತಾರೆ. ಯಾವಾಗ ವಾಲ್ಮೀಕಿ ಅಂತ ಹೇಳ್ತಾರೆ, ಆವಾಗ ನೀವೇನು ಕಮ್ಮಿನಾ, ನೀವು ಮಾಡಿಲ್ವಾ ಅಂತ ಹೇಳ್ತಾರೆ. ಇವಾಗ ಬೈ ಎಲೆಕ್ಷನ್ ರಿಸಲ್ಟ್ಸ್ ಅಂದ ತಕ್ಷಣ ಆಪರೇಷನ್ ಕಮಲ ಅಂತ ಹೇಳ್ತಾರೆ ಅನ್ನೋದಾದ್ರೆ,
ಅಬ್ಸಲ್ಯೂಟ್ಲಿ ಇದು ಡೈವರ್ಟಿಂಗ್ ದ ಸಬ್ಜೆಕ್ಟ್. ನಮ್ಮ ಮೇಲೇನೋ ಅಲಿಗೇಷನ್ಸ್ ಬರ್ತಾ ಇದೆ ಅಂದಾಗ ಗೂಬೆ ಕೂರಿಸೋ ಪ್ರಯತ್ನಗಳು ಅಂತ ಮೇಲ್ನೋಟ ಗೊತ್ತಾಗುತ್ತಲ್ವಾ? ಸರ್ಕಾರ ರಚನೆ ಮತ್ತಲ್ಲಿ ಜನರ ಪಾಲ್ಗೊಳ್ಳಿಕೆ ಯಾವಾಗಿದೆ? ಓಟ್ ಹಾಕೋದು ಒಂದೇ ಸರ್ತಿ, ಒಂದೇ ದಿನ ಮಾತ್ರ. ಅದು ಬಿಟ್ಟು ಅದರ ಪಾಲ್ಗೊಳ್ಳುವಿಕೆ ಯಾವುದಾದ್ರೂ ಇದೆಯಾ? ಇಲ್ಲ. ಆಮೇಲೆ ಇವ್ರದೇ ಆಟ, ಆಳುವ ಪಕ್ಷ ವಿರೋಧ ಪಕ್ಷ ಇವ್ರದೇ ಮೇಲಾಟಗಳು ಶುರು ಆಗ್ತವೆ. ನಮ್ಮ ಜನರಿಗೆ ಅವರನ್ನು ವಾಪಸ್ ನೀನೊಬ್ಬ ನಾಲಾಯಕಪ್ಪ ವಾಪಸ್ ಬಂದು ಕರ್ಕೊಳ್ಳೋಕೆ ಅವಕಾಶಗಳು ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಜನರಿಗಿರೋ ಆಯ್ಕೆ ಏನು? ಅದಕ್ಕೆ ಹೇಳ್ತಾ ಇರೋದು ಏನು ಅಂತಂದ್ರೆ, ನೀವು 5 ವರ್ಷಗಳ ಕಾಲ ಏನು ಬೇಕಾದ್ದು ಮಾಡಿ, ನಾನು ಏನು ಬೇಕಾದ್ದು ಮಾಡ್ತೀನಿ, ಆದರೆ ಒಂದು 10 ದಿವಸ 15 ದಿವಸ ಒಂದು ತಿಂಗಳು ಇರುತ್ತಲ್ವಾ, ಅಷ್ಟು ಸಾಕು ನಮ್ಮ 2 ಪಕ್ಷಕ್ಕೂ 3 ಪಕ್ಷಕ್ಕೂ 4 ಪಕ್ಷಕ್ಕೂ. ನಾವು ಅವಾಗ ಈ ಜನರನ್ನ ಹೇಗೆ ಬ್ರೇನ್ ವಾಶ್ ಮಾಡಬೇಕು, ಹೇಗೆ ಇವ್ರನ್ನೆಲ್ಲರನ್ನು ಸಹಿತ ನಮ್ಮ ಪರವಾಗಿ ಒಲಿಸ್ಕೋಬೇಕು, ಆ ಸಂದರ್ಭದಲ್ಲಿ ಯಾವ್ದು ಧರ್ಮ ಮುಂದೆ ತರಬೇಕು, ಯಾವ ಮಸೀದಿ ಹೊಡಿಬೇಕು, ಯಾವ ಮಂದಿರ ಹೊಡಿಬೇಕು, ಈ ಭಾವನಾತ್ಮಕವಾಗಿ ಹೇಗೆ ಕೆರಳಿಸಬೇಕು, ಇವುಗಳು ಎಲ್ಲವೂ ಸಹಿತ ಇವ್ರಿಗೆ ಕರ್ತಲ ಮಗ ಅಂದ್ರೇನು, ಅವ್ರಿಗೆ ಬಹಳ ಕೌಶಲ್ಯ ಅದೆಲ್ಲ ಬಂದ್ಬಿಟ್ಟು ಟ್ರೈನ್ಡ್ ಅಪ್ ಆಗ್ಬಿಟ್ಟಿದ್ದಾರೆ ಇವರು. ಈ ಟ್ರೈನ್ಡ್ ಅಪ್ ಆಗಿರುವುದರಿಂದಾನೇ ಅವರಿಗೆ ಕಾನ್ಫಿಡೆನ್ಸ್. ಈ ಜನರನ್ನ ಯಾಮಾರಿಸೋದು ನನಗೆ ಗೊತ್ತಿದೆ, ಈ ಜನರಿಗೆ ಬೇರೆ ಆಯ್ಕೆಗಳಿಲ್ಲ, ಎ ತಪ್ಪಿರ ಬಿ ತಪ್ಪಿರ ಸಿ, ಇಲ್ಲ AB AC ಇವುಗಳನ್ನು ಬಿಟ್ಟರು ನಮಗೆ ಬೇರೆ ಯಾವುದೋ ಅಧಿಕಾರಗಳಿಲ್ಲ ಅನ್ನೋದು ಕಾನ್ಫಿಡೆನ್ಸ್ ಇರೋದ್ರಿಂದ ಇವರೆಲ್ಲರೂ ಸಹಿತ ಆಟ ಆಡ್ತಾ ಇದ್ದಾರೆ, ಇಲ್ಲಿ ಬಂದು ಕೂಗಾಡ್ತಾ ಇದ್ದಾರೆ, ಸಮರ್ಥನೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ, ಆರೋಪಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಜನರ ಪರವಾಗಿ ಯಾವ್ದಾದ್ರು ಒಂದು ಮಾತು ಮಾತಾಡಿ, ಆಮೇಲೆ ನಾವು ಹೇಳ್ತೀವಿ ಹೌದಪ್ಪ ಇವ್ರು ಜನಪರ ಸರ್ಕಾರ, ಇವ್ರು ಜನಪರವಾಗಿರ್ತಕ್ಕಂಥ ವಿರೋಧ ಪಕ್ಷ ಅಂತ ಹೇಳ್ತೀವಿ ನಾವು. ಓಕೆ, ಮಹೇಶ್ ಗೌಡ್ರೆ, ನೇರವಾಗಿ ಒಂದು ಪ್ರಶ್ನೆ ನಿಮಗೆ. ಆಪರೇಷನ್ ಕಮಲ ಆಗ್ತಾ ಇದೆಯಾ ಇಲ್ವಾ? ಮಾಡ್ತಾ ಇದ್ದೀರಾ ಇಲ್ವಾ? ನೋಡಿ ಮೇಡಮ್, ಒಂದು ಸತ್ಯ ಹೇಳ್ಬಿಡ್ತೀನಿ ಮೇಡಮ್, 136 ಸೀಟ್ ಗೆದ್ದಿರುವಂಥ ಈ ಕಾಂಗ್ರೆಸ್ ಪಕ್ಷವನ್ನ ಆಪರೇಷನ್ ಕಮಲ ಮಾಡೋದಿಕ್ಕಾಗತ್ತಾ? 100 ಕೋಟಿ ಅಂದ್ರೆ ಏನು ಆಟನ? 50 ಜನ ಒಂದೇ ಸರಿ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ 50 ಜನ ಎಲ್ಲಿ ಬಂದು ಬಿಟ್ಟು ಬರ್ತಾರೆ? ಇದೇನು ಜನಗಳಿಗೆ ನೀವು ಒಂದು ಸತ್ಯ ಹೇಳಿದ್ರಿ, ಅದು 100ಕ್ಕೆ 100ರಷ್ಟು ಸತ್ಯ. ಏನಪ್ಪಾ ಅಂತ ಹೇಳಿದ್ರೆ ಏನ್ ಸರಿ ಅಂತದ್ದೇನಾದ್ರೂ ಇದ್ರೆ ದಾಖಲೆ ಬಿಡುಗಡೆ ಮಾಡಬಹುದಲ್ಲ? ಫೋನ್ ಕಾಲ್, ಇವಾಗ ನೋಡಿ, ಆಡಿಯೋ ರೆಕಾರ್ಡ್. ನೀವೇ ಇವತ್ತು ಗಣಿಗ ರವಿ ಅವರನ್ನ ಕೇಳಿದ್ರಿ, ಏನಂತ? ಗಣಿಗ ರವಿ ಸರ್ ನೀವು ಬಿಡುಗಡೆ ಮಾಡ್ರಿ ಅಂತ. ಅದಕ್ಕೆ ಸಮಯ ಬರ್ಬೇಕಂತೆ, ರಾವು ಕಾಲ ಗುಳಿ ಯಮಗಂಡ ಬರ್ಬೇಕಂತೆ, ಅವತ್ತು ಬಿಡುಗಡೆ ಮಾಡ್ತಾರಂತೆ. ಎಲ್ಲಿ ಅಲ್ಲಿ ನಾನು ಹೇಳ್ತಾ ಇಲ್ಲ ಸರ್, ನಾನು ಹೇಳ್ತಾ ಇಲ್ಲ. ಇವಾಗ ಮಾಧ್ಯಮದವ್ರು ಹೇಳಿರೋದನ್ನ ಮಾಧ್ಯಮದವ್ರು ಹೇಳಿದ್ರು ಸರ್ ಸಮಯ ಬರಲಿ ಅಂತ ಹೇಳಿ, ಹೌದಲ್ವಾ? ನೋಡಿ, ಅದಕ್ಕೆ ಅವ್ರ ಸಮಯ ಯಾವಾಗ ಬರ್ತದೆ ಅವಾಗ ಮಾಡ್ಲಿ, ನಾವು ಬೇಡ ಅಂತ ಹೇಳೋದಿಲ್ಲ. 3 ಚುನಾವಣೆಗಳು ಏನಿದೆ, ಉಪಚುನಾವಣೆ, ಆ ರಿಸಲ್ಟ್ಗೋಸ್ಕರ ಇದು ಡೈವರ್ಟ್ ಅವ್ರಿಗೆ ಆಲೇ ಗೊತ್ತಾಗಿದೆ. ಆಪರೇಷನ್ ವಾರ್ ಅಂತ ಹೇಳ್ತಿರಲ್ಲ, ವೀರಪ್ಪ ಮೊಯ್ಲಿ ಅವರು ಚುನಾವಣೆ ಆಗಕ್ಕೂ ಮೊದಲೇ ಒಂದು ಟ್ವೀಟ್ ಮಾಡಿದ್ರು, ಗೊತ್ತಿದೆ ನಿಮ್ಗೆ? ಏನ್ ಟ್ವೀಟ್ ಮಾಡಿದ್ರು ಅಂತ ಇಬ್ಬರಿಗೂ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ನ ಬಿ ಫಾರಂ ಎಲ್ಲಿದೆ? ಕಾಂಗ್ರೆಸ್ನ ಬಿ ಫಾರಂ ಗುತ್ತಿಗೆದಾರರ ಮನೆಯಲ್ಲಿದೆ ಅಂತ ಹೇಳಿದ್ರು. ಅವತ್ತು ಹೌದಲ್ವಾ? ಇವತ್ತು ಅದೇ ಗುತ್ತಿಗೆದಾರಂದು ಏನ್ ಕೇಸ್ ಆಯ್ತು, ಏನು ಇವಂದು ಅಂಬಿಕಾಪತಿದು, ಇವತ್ತು ಟುಸ್ ಪಟಾಕಿ ಆಯ್ತು. ಯಾವಾಗ ಟುಸ್ ಪಟಾಕಿ ಆಯ್ತು? ಈ ಸಿದ್ದರಾಮಯ್ಯ ಬೇಕಾಯ್ತು ಆಪರೇಷನ್ ಕಮಲ. ಯಾರಿಗೆ? ಸಿದ್ದರಾಮಯ್ಯನವರಿಗೆ. ಒಂದ್ ಮಾತು ಹೇಳ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪಾಪ ಇಂಟೆಲಿಜೆನ್ಸ್ ಅವ್ರ ಹತ್ರ ಇದೆ, 50 ಕೋಟಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ, ರವಿ ಗಣಿಗ ಹೇಳ್ತಾರೆ 100 ಕೋಟಿ ಅಂತ. ಈಗ ಸಿದ್ದರಾಮಯ್ಯ ಸುಳ್ಳು ಹೇಳಿದ್ರೆ ರಾಜ್ಯದ ಜನತೆಗೆ ಮುಖ್ಯಮಂತ್ರಿ ಆಗಿ ಅವ್ರ ಶಾಸಕ ಸುಳ್ಳು ಹೇಳದ್ನ ಗೊತ್ತಾಗಲ್ವಾ ಜನಕ್ಕೆ? ಯಾವುದೇ ಪ್ರಯತ್ನ ಮಾಡ್ತಾ ಇಲ್ಲ. ಒಂದ್ ಮಾತು ಹೇಳ, ನಾವು ಖಂಡಿತ ಪ್ರಯತ್ನ ಮಾಡಲ್ಲ, ಆದ್ರೆ ಫೆಬ್ರವರಿಗಂತೂ ಇವ್ರು ಇರಲ್ಲ. ವೆರಿ ನೈಸ್. ಕುಮಾರ್ ಅವರೇ, ಸಿದ್ದರಾಮಯ್ಯನವ್ರು ಡೈಲಾಗ್ ತರನೇ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ಅಂತಿರಲ್ಲ, ಅವ್ರೇನೇ ಆಪರೇಷನ್ ಮಾಡಕ್ ಹೊರಟ್ಲಿ, ನಿಮ್ಮ ವಿಚಾರ ಏನು ಅಂತ ಒಂದೇ ಲೈನಲ್ಲಿ ಫಿನಿಶ್. ಒಂದು ಪ್ರಬಲವಾದಂಥ ಪ್ರತಿಪಕ್ಷವಾಗಿ ಕೆಲಸ ಮಾಡೋಕ್ಕೆ ತಾಕತ್ತಿಲ್ಲದೆ ಇರೋರು ಮಾಡೋ ಕೆಲಸಗಳೆಲ್ಲ ಇವು. ಓಕೆ, ಇದು ಅವ್ರದೇ ಪದ. ನಾನು ಆ ಪದ ಬಳಸಕ್ ನನಗೆ ಇಷ್ಟ ಇಲ್ಲ. ದಮ್ಮು ಇವೆಲ್ಲ ಬಳಸಿರೋದು ನೀವು ಬಳಸ್ಬಿಟ್ಟು ಬಳಸಲ್ಲ ಅಂತ ಅವ್ರಿಗೆ ಹೇಳ್ಬೇಕಲ್ವ? ಓಕೆ ಓಕೆ, ರೈಟ್. ಆಮೇಲೆ ಇದೇನೋ ಇದ್ರದ್ದು ಒಂದು 40% ಹೇಳಿದ್ರಲ್ಲ, ಅದೆಲ್ಲ ಬೇಡ ಸರ್. ಒಂದೇ ನಿಮಿಷ ಟೈಮ್ ಅಪ್. ಕುಮಾರ್ ಅವರು, ಮಹೇಶ್ ಗೌಡ, ಶ್ರೀಕಾಂತ್ ಹೆಡ್ರಳ್ಳಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದ. ಒಟ್ಟಾರೆ ಆಡಳಿತ ಪಕ್ಷದ ಜವಾಬ್ದಾರಿಯನ್ನ ಮರೆತಿದೆ, ವಿರೋಧ ಪಕ್ಷ ಅಂದಾಗ ಅವರು ಕೂಡ ಅವ್ರ ಜವಾಬ್ದಾರಿಯನ್ನ ಮರೆತಿದ್ದಾರೆ. ಬಹಳ ಮುಖ್ಯವಾಗಿ ಜನ ಇಲ್ಲಿ ಬಲಿಪಶು ಆಗ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಅವರವರ ಜವಾಬ್ದಾರಿಯನ್ನ ನೆನಪಿಸ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.